ಮ್ಯಾಥಮೆಟಿಕ್ಸ್ ಕೇಸೆಟ್ ಗ್ರ್ಯಾಂಡ್ ಟೆಸ್ಟ್ 2 ಪೇಪರ್ ನೋಡ್ಕೊಳ್ಳಿ. First question is let T be the set of all triangles in the Euclidean plane and let R on T be the defined as A or B. If A is congruent to B, then R is ಅಂತ ಹೇಳಿದ್ದಾರೆ. ನೋಡಿ ಈ ತರ ಕೊಟ್ಟಿದ್ದಾರೆ ಅಷ್ಟೇ. R is equal to A, B such that A is congruent to B. ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಕಾಂಗ್ರುಯೆಂಟ್ ಮತ್ತೆ ಸಿಮಿಲರ್ ಇವೆರಡು ಏನಾಗಿರುತ್ತೆ ಅಂದ್ರೆ ನಮಗೆ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ಇಲ್ಲಿ ಆರ್ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ಸಿಮಿಲರ್ ಇದ್ರೂ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ಕಾಂಗ್ರುಯೆಂಟ್ ಇದ್ರೂ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಹೌದಾ? ದೇರ್ಫೋರ್ ಇದೇನಾಗಿರುತ್ತೆ ಅಂದ್ರೆ ನಮಗೆ ಈಕ್ವಲೆನ್ಸ್ ರಿಲೇಷನ್ ಬರುತ್ತೆ. ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಈಸಿನಾ? ನೆಕ್ಸ್ಟ್ ಒಂದು ನೋಡಿ, ಸೆಕೆಂಡ್ ಒನ್, ಸೈನ್ ಆಫ್ 2 ಇಂಟು ಟ್ಯಾನ್ ಇನ್ವರ್ಸ್ 0.75. ನೋಡಿ ಈ ತರದೆಲ್ಲ ಟ್ರಯಾಂಗಲ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ವಿ ಅಷ್ಟೇ. ನೋಡಿ 0.75 ನ ಇಲ್ಲಿ ಯಾವ ತರ ಬರ್ಕೊಂತೀವಿ ಅಂದ್ರೆ 0.75 ನ 75/100 ಅಂದ್ರೆ 3/4 ಬರೀಬೋದನ. ನೋಡಿ ಏನಾದ್ರು ಟ್ರಯಾಂಗಲ್ ತಗೊಂಡ್ವಿ ಅಂದ್ರೆ ಇದನ್ನ ಟೀಟಾ ಅನ್ಕೊಂಡ್ಬಿಟ್ಟು ನೀವು ಟ್ಯಾನ್ ತಾನೆ, ಟ್ಯಾನ್ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಇದು ಹೈಪಾಟನಸ್ ಆಗುತ್ತೆ. ಅಂದ್ರೆ ಇಲ್ಲಿ ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ 3/4 ಇಸ್ ಈಕ್ವಲ್ ಟು ಟೀಟಾ ಅಂತ ತಗೊಂಡ್ಬಿಟ್ವಿ ಅಂದ್ರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 3/4. ದೇರ್ಫೋರ್ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸೈನ್ ಆಫ್ 2 ಇಂಟು ಟ್ಯಾನ್ ಇನ್ವರ್ಸ್ 0.75 ನ ಸೈನ್ 2 ಟೀಟಾ ಅಂತ ಬರೀಬಹುದು. ಸೈನ್ 2 ಟೀಟಾ ಅಂದ್ರೆ ಫಾರ್ಮುಲಾ 2 sin theta into cos theta. ಹೌದಾ? 2 into sin theta ಅಂದ್ರೆ 3/5 ಅಲ್ಲ, ಆಪೋಸಿಟ್ ಬೈ ಹೈಪಾಟನಸ್. cos theta ಅಂದ್ರೆ adjacent by hypotenuse. 4 3 12, 12 2 24/25 ಬರುತ್ತೆ ಅಷ್ಟೇ. ಹೌದಾ? ನೋಡಿ 24/25 ನ ಡಿವೈಡ್ ಮಾಡ್ಕೊಂಡು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 0.9 ಸಮಥಿಂಗ್ ಬರುತ್ತೆ ಅಷ್ಟೇ. ಅಂದ್ರೆ 0.96 ಇದೆ ಇಲ್ಲಿ. ಈಗ ಥರ್ಡ್ ಒನ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಥರ್ಡ್ ಒನ್. ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ ಆಫ್ ದ ಆರ್ಡರ್ ಎ ನ 3x m ಅಂತ ಹೇಳಿದ್ದಾರೆ ಅಂಡ್ ಬಿ ನ 3x n ರೆಸ್ಪೆಕ್ಟಿವ್ಲಿ ಅಂಡ್ m is equal to n, then order of the matrix 5a minus 2b ಬರುತ್ತೆ. ಹೌದಾ? ನೋಡಿ 5a minus 2b ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು ಅಂದ್ರೆ ಎರಡದು ಆರ್ಡರ್ ಸೇಮ್ ಇರಬೇಕು. ಅಂದ್ರೆ 3x m ಆದ್ರೂ ಬರ್ಬೋದು ಆನ್ಸರ್, 3x n ಆದ್ರೂ ಬರ್ಬೋದು. ಯಾಕಂದ್ರೆ ಇಲ್ಲಿ m equal to n ಅಂತ ಹೇಳಿದಾರೆ. 3x m ಅಥವಾ 3x n ಬರುತ್ತೆ. ಇಲ್ಲಿ ಫೋರ್ತ್ ಒಂದು 3x n ಕೊಟ್ಟಿದ್ದಾರೆ, ಅದಕ್ಕೆ ಫೋರ್ತ್ ಒಂದು ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಫೋರ್ತ್ ಪ್ರಾಬ್ಲಮ್. ಇದನ್ನ ಎಷ್ಟೊಂದು ಸಲ ಸಿಂಪ್ಲಿಫೈ ಮಾಡಿದೀವಿ, ಗೊತ್ತಿರಬೇಕು. a² is equal to ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. a minus i whole cube plus a plus i whole cube minus 7. ಹೌದಾ? ನೋಡಿ ಸೇಮ್ ಪ್ರಾಬ್ಲಮ್ ನಾವು ವಿಡಿಯೋ ಕ್ಲಾಸ್ ಅಲ್ಲೂ ಮಾಡ್ಕೊಂಡಿರ್ತೀವಿ. ಹೌದಾ? ಡೈರೆಕ್ಟ್ ನಮಗೆ a plus b ಹೋಲ್ ಕ್ಯೂಬ್ ಮತ್ತೆ a minus b ಹೋಲ್ ಕ್ಯೂಬ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಅಂದ್ರೆ ಇದನ್ನ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು a minus b. ನೆಕ್ಸ್ಟ್ ಸೇಮ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b. ಹೌದಾ? ಮೈನಸ್ 7a ಅಂತಿದೆ. ನೋಡಿ a ಕ್ಯೂಬ್ ಅಂದ್ರೆ ಏನ್ ಬರೀಬಹುದು ಅಂದ್ರೆ ಇಲ್ಲಿ ನೋಡಿ ಗಿವನ್ ಗೊತ್ತಿತ್ತು ಅಂದ್ರೆ ಅದ್ರಲ್ಲಿ ಈಸಿಯಾಗಿ ಬರ್ಕೋಬಹುದು. a² is equal to i ಅಂತ ಹೇಳಿದ್ರೆ ತಾನೆ, ಮಲ್ಟಿಪ್ಲೈ ಬೈ a ಮಾಡ್ಕೊಂಡೆ ಅಂದ್ರೆ a ಕ್ಯೂಬ್ is equal to i ಇಂಟು a ಅಂದ್ರೆ a ಬರುತ್ತೆ. ಹೌದಾ? ಅದಕ್ಕೆ ನೋಡಿ ಈಗ a ಕ್ಯೂಬಿಗೆ a ಬರ್ಕೊಂಡ್ಬಿಡ್ತೀನಿ. i ಪವರ್ n ಅಂದ್ರೂ i ನೇ, ಮೈನಸ್ 3ai ಅಂದ್ರೆ 3a ಆಗುತ್ತೆ. 3a ಇಂಟು a ಅಂದ್ರೆ 3a² ಪ್ಲಸ್ 3a ಆಯ್ತು. ಪ್ಲಸ್ a ಕ್ಯೂಬ್ ಅಂದ್ರೆ a ಗೊತ್ತಿದೆ, i ಕ್ಯೂಬ್ ಅಂದ್ರೆ i ಪ್ಲಸ್ ಇದು 3a ಇಂಟು a ಅಂದ್ರೆ 3a² ಪ್ಲಸ್ 3a ಇಂಟು i ಅಂದ್ರೆ 3a ಮೈನಸ್ 7. ಹೌದಾ? ನೋಡಿ a ಮೈನಸ್ i ಮೈನಸ್ 3a² ಅಂದ್ರೆ i ಪ್ಲಸ್ 3a ಪ್ಲಸ್ a ಪ್ಲಸ್ i ಪ್ಲಸ್ 3a² ಅಂದ್ರೆ i ಪ್ಲಸ್ 3a ಮೈನಸ್ 7. ಹೌದಾ? ನೋಡಿ a ಎಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. a ಪ್ಲಸ್ 3a ಅಂದ್ರೆ 4a
ಪ್ಲಸ್ ಎ ಅಂದರೆ 5a, 5a ಪ್ಲಸ್ 3a ಅಂದರೆ 8a, 8a ಮೈನಸ್ 7a ಅಂದರೆ ಎ ಬರ್ತಾರೆ. ಹೌದಾ ನೋಡಿ, ಐ ಮೈನಸ್ 3i ಅಂದರೆ ಮೈನಸ್ 4i, ಮೈನಸ್ 4i ಪ್ಲಸ್ ಐ ಅಂದರೆ ಮೈನಸ್ 3i, ಮೈನಸ್ 3i ಪ್ಲಸ್ 3i ಅಂದರೆ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಆನ್ಸರ್ ಇಲ್ಲಿ ಎ ಬರುತ್ತೆ ಅಷ್ಟೇ, ಅಂದ್ರೆ ಫಸ್ಟ್ ಒನ್ ಬರುತ್ತೆ. ಹೌದಾ ನೆಕ್ಸ್ಟ್ ನೋಡಿ, ಫಿಫ್ತ್ ಪ್ರಾಬ್ಲಮ್ ಈಸಿ ಇದೆ. ಫಿಫ್ತ್ ಒನ್, if the area of the triangle with vertices minus 3, 0, 3, 0 and 0, k is 9 square units, then the value of k will be. ಹೌದಾ ನೋಡಿ, ಡೈರೆಕ್ಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡ್ರಾಯ್ತು. ನೋಡಿ, ನಮಗೆ ಏನ್ ಗೊತ್ತಿರೋದು, ಡೆಲ್ಟಾ ಇಸ್ ಈಕ್ವಲ್ ಟು 9 ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್, ಫಾರ್ಮುಲಾ ಏನ್ ಬರೀತೀವಿ, minus 301, 301, 0k1 is equal to 9. ಹೌದಾ, ಅಥವಾ mod 9 ತಗೋಬಹುದು. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಇಲ್ಲಿ ಅಂದ್ರೆ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕೆ k ಈಕ್ವಲ್ ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಹೌದಾ, ಮಾಡ್ಬೋದಲ್ಲ, ಇದು ಈಸಿ ಇದೆ. ಡೈರೆಕ್ಟ್ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ k ಗೆ 3 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ 2 ಬರುತ್ತೆ ಅಷ್ಟೇ. ಸೇಮ್ ಪಿ ಯು ಪ್ರಾಬ್ಲಮ್ ಅದು. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 6. If f of x is equal to mx plus 1 if x less than or equal to pi by 2, sin x plus n if x greater than pi by 2 is continuous at pi by 2 ಅಂತ ಹೇಳಿದ್ದಾರೆ. ನೋಡಿ, ಕಂಟಿನ್ಯೂಸ್ ಇತ್ತು ಅಂದ್ರೆ ನಾವಿಲ್ಲಿ ಏನ್ ಬರೀತಿದ್ವಿ ಅಂದ್ರೆ ಲಿಮಿಟ್ x tends to pi by 2, f of x is equal to f of pi by 2 ಬರೀತಿದ್ವಿ. ಹೌದಾ ನೋಡಿ, ಟೆನ್ಸ್ ಟು ಪೈ ಬೈ 2 ಅಂದ್ರೆ ಎಲ್ಲಿ ಪೈ ಬೈ 2 ಇರಲ್ಲ ಅದನ್ನು ಬರಿಬೇಕು. ನೋಡಿ, ಇಲ್ಲಿ ಪೈ ಬೈ 2 ಇಲ್ಲ, ಅದಕ್ಕೆ ಇಲ್ಲಿ ಸೈನ್ ಎಕ್ಸ್ ಪ್ಲಸ್ ಎನ್ ಅಂತ ಬರ್ಕೊಂತೀನಿ. ಇಸ್ ಈಕ್ವಲ್ ಟು ಪೈ ಬೈ 2. ನೋಡಿ, ಈಕ್ವಲ್ ಟು ಪೈ ಬೈ 2 ಬರ್ಕೊಂಡೆ ಅಂದ್ರೆ ಎಂ ಪೈ ಬೈ 2 ಪ್ಲಸ್ 1 ಬರುತ್ತೆ. ಹೌದಾ ನೋಡಿ, ಸೈನ್ ಪೈ ಬೈ 2 ಅಂದ್ರೆ 1 ಅಲ್ಲ, ಅಂದ್ರೆ 1 ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎಂ ಪೈ ಬೈ 2 ಪ್ಲಸ್ 1 ಬರ್ತಾ ಇದೆ. ನೋಡಿ, 1 1 ಕ್ಯಾನ್ಸಲ್ ಆಯ್ತು. ಅಂದ್ರೆ ಆನ್ಸರ್ ಎನ್ ಇಸ್ ಈಕ್ವಲ್ ಟು ಎಂ ಪೈ ಬೈ 2 ಬರುತ್ತೆ ಅಷ್ಟೇ. ಅಂದ್ರೆ ಎನ್ ಇಸ್ ಈಕ್ವಲ್ ಎಂ ಪೈ ಬೈ 2 ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಹೌದಾ ನೆಕ್ಸ್ಟ್ ಒಂದು ನೋಡಿ, 7th ಒಂದು ನೋಡಿ, ಅದು ಡೈರೆಕ್ಟ್ ಥಿಯರಿ ಕ್ವಶನ್ ಅಷ್ಟೇ, ಈಸಿಯಾಗಿ ಮಾಡ್ಬೋದು. ನಮಗೆ ಏನೇನು ಗೊತ್ತಿದೆ ಅಂದ್ರೆ mod x ಈಸ್ ಕಂಟಿನ್ಯೂಸ್ ಅಲ್ಲ, ಮತ್ತೆ ಸೈನ್ ಎಕ್ಸ್ ಏನಾಗಿರುತ್ತೆ ಅಂದ್ರೆ ಕಂಟಿನ್ಯೂಸ್. ನೋಡಿ, ಇವೆರಡದ್ದು ಕಾಂಪೋಸಿಟ್ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ, ಅದಕ್ಕೆ ಮಾಡ್ಲಸ್ ಆಫ್ ಸೈನ್ ಎಕ್ಸ್ ಈಸ್ ಕಂಟಿನ್ಯೂಸ್ ಬರುತ್ತೆ. ಅಂದ್ರೆ ನೋಡಿ, ಮಾಡ್ಲಸ್ ಆಫ್ ಸೈನ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಬರುತ್ತೆ. ನೋಡಿ, ಅಲ್ಲಿ ಎಫ್ ಈಸ್ ಎವ್ರಿವೇರ್ ಡಿಫರೆನ್ಷಿಯಬಲ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎನ್ ಪೈ ಅಂತ ಹೇಳಿದ್ದಾರೆ. ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2, ನನ್ ಆಫ್ ದೀಸ್ ಅಂತ ಹೇಳಿದ್ದಾರೆ. ನೋಡಿ, ಮಾಡ್ ಸೈನ್ ಎಕ್ಸ್ ಅಂತೂ ಕಂಟಿನ್ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿ ನೋ ದಟ್, ಇದು ಗೊತ್ತಿರಬೇಕು, ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0. ಹಾಗಾದ್ರೆ ಮಾಡ್ಲಸ್ ಆಫ್ ಸೈನ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಇಫ್ ಸೈನ್ ಎಕ್ಸ್ ಈಕ್ವಲ್ ಟು 0. ನೋಡಿ, ಸೈನ್ ಎಕ್ಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಆಗುತ್ತೆ. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಬರೀತೀವಿ. ಅಂದ್ರೆ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂಡ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಬರುತ್ತೆ. ಅಂದ್ರೆ ಆಪ್ಷನ್ 2 ಬರುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ, 8th ಪ್ರಾಬ್ಲಮ್, ಇದು ಈಸಿ ಇದೆ. ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್, y is equal to t cube, then d square y by dx square. ನೋಡಿ, ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಕೇಳಿದಾರೆ ಅಷ್ಟೇ. dx by dt ಏನಾಗುತ್ತೆ ಅಂದ್ರೆ 2t ಆಗುತ್ತೆ. dy by dt 3t ಸ್ಕ್ವೇರ್ ಆಗುತ್ತೆ. ಹೌದಾ, ದಟ್ ಇಂಪ್ಲೈಸ್ dy by dx ಅಂದ್ರೆ ಎರಡನ್ನು ಡಿವೈಡ್ ಮಾಡ್ಬೇಕು ತಾನೆ. 3t ಸ್ಕ್ವೇರ್ ಬೈ 2t ಆಯ್ತು, ಅಂದ್ರೆ ಇದು 3 by 2t ಆಯ್ತು. dy by dx ಇದು ಮತ್ತೊಂದ್ಸಲ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದ್ರೆ
ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. 3/2 ಕಾನ್ಸ್ಟೆಂಟ್, ಟಿ ಇದು ಡಿಫ್ರೆನ್ಶಿಯೇಷನ್ ಡಿ ಟಿ ಬೈ ಡಿ ಎಕ್ಸ್. ಹಾಗಾದ್ರೆ 3/2 ಇಂಟು ಮೊದಲು ರೆಸಿಪ್ರೋಕಲ್ ಮಾಡಿದ್ರೆ 1/dx ಬೈ ಡಿ ಟಿ ಬರಿಬೋದಲ್ಲ. 3/2 ಇಂಟು 1/dx ಬೈ ಡಿ ಟಿ ಅಂದ್ರೆ 2t ಇದೆ. ಅಂಡ್ ಆನ್ಸರ್ 3/4t ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಆಯ್ತಲ್ಲ, ಡೈರೆಕ್ಟ್ ಆಗಿ 2 ಸಲ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಆಗೋಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 9th one. If the curve ay plus x square equal to 7 and x cube is equal to y cuts orthogonally at 1, 1, then the value of a is ಅಂತ ಹೇಳಿದ್ದಾರೆ. ನೋಡಿ, ಒಂದಂತೂ ಇದಕ್ಕೆ ಈಸಿಯಾಗಿ ಐಡಿಯಾ ಯೂಸ್ ಮಾಡ್ಬೋದು. ಒಂದು m1 ಇಂಟು m2 is equal to -1 ತಗೋಬೇಕು. ಅದ್ರ ಬದಲಿ ನೋಡಿ, ಅಟ್ 1, 1 ಅಂತ ಹೇಳಿದ್ರೆ 1, 1 ಎರಡು ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ಲೇಬೇಕು. ಹಾಗಾದ್ರೆ 1, 1 ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ a ಪ್ಲಸ್ 1 is equal to 7 ಬರುತ್ತೆ. ಹಾಗಾದ್ರೆ a is equal to 7 minus 1 ಅಂದ್ರೆ a is equal to 6 ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಹೌದಾ? ಅದಕ್ಕೆ ಆಪ್ಷನ್ 4 ಬರೀಬಹುದು. ಮತ್ತೆ ಇಲ್ಲಿ m1 ಇಂಟು m2 is equal to -1 ಮಾಡಬೇಕು ಅಂತ ಏನಿಲ್ಲ. ಕಟ್ಸ್ ಆರ್ಥೋಗನಲಿ ಅಥವಾ ಟಚ್ ಈಚ್ ಅದರ್ ಅಂತ ಏನಾದ್ರು ಕೊಟ್ಟರು ಅಂದ್ರೆ ಅಲ್ಲಿ ಕೊಟ್ಟಿರೋ ಪಾಯಿಂಟ್ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ಲೇಬೇಕು. ಆಯ್ತಲ್ಲ, ಅಲ್ಲಿ ಡೈರೆಕ್ಟ್ ಆಗಿ 1, 1 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಹೌದಾ? ಈಸಿ ಇದೆ. ನೆಕ್ಸ್ಟ್ ಒನ್ 10th one. The interval on which the function f of x is equal to 2x cube plus 9x square plus 12x minus 1 is decreasing ಅಂತ ಹೇಳಿದ್ದಾರೆ. ನೋಡಿ, ಡಿಕ್ರೀಸಿಂಗ್ ಅಂದ್ರೆ ನಮ್ಗೆ ಏನ್ ಗೊತ್ತಿರೋದು ಅಂದ್ರೆ f dash of x is less than 0 ತಗೋಬೇಕಲ್ಲ. ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂತೀನಿ. ಅವಾಗಿದು f dash of x is equal to 6x square plus 18x ಬಂತು ಪ್ಲಸ್ 12. ಹೌದಾ? ಇದನ್ನ ಈಗ ಲೆಸ್ ದ್ಯಾನ್ 0 ಅಂತ ಹೇಳ್ತೀನಿ, ಯಾಕಂದ್ರೆ ಡಿಕ್ರೀಸಿಂಗ್ ಅಲ್ಲ, ಅದಕ್ಕೆ ಲೆಸ್ ದ್ಯಾನ್ 0 ಅಂತ ತಗೊಂತಾ ಇದ್ದೀನಿ. ಹೌದಾ? ಈಗ ಇದನ್ನ ಡಿವೈಡಿಂಗ್ ಬೈ 6 ಮಾಡಿದೆ ಅಂದ್ರೆ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಲೆಸ್ ದ್ಯಾನ್ 0. ಹೌದಾ? ನೋಡಿ, ನಾನೀಗ ಫ್ಯಾಕ್ಟರೈಸ್ ಮಾಡ್ಕೊಂತೀನಿ. ಮಲ್ಟಿಪ್ಲೈ ಮಾಡಿದಾಗ 4 ಬರಬೇಕು, ಆಡ್ ಮಾಡಿದಾಗ 3 ಬರ್ಬೇಕು ತಾನೆ. ಹೌದಾ? ಮಲ್ಟಿಪ್ಲೈ ಮಾಡಿದಾಗ ಡಿವೈಡಿಂಗ್ ಬೈ 6 ಮಾಡಿದಾಗ 12 ಆಗುತ್ತೆ, 2 ಆಗುತ್ತಲ್ಲ. ಇದು ನೋಡಿ, ಮಲ್ಟಿಪ್ಲೈ ಮಾಡಿದಾಗ 2 ಬರಬೇಕು, ಆಡ್ ಮಾಡಿದಾಗ 3 ಅಂದ್ರೆ 2 1s ತಗೋಬೋದಲ್ಲ. 2x ಪ್ಲಸ್ x ಪ್ಲಸ್ 2 ಲೆಸ್ ದ್ಯಾನ್ 0. ಎರಡರಲ್ಲಿ x ಕಾಮನ್ ತಗೊಂಡೆ ಅಂದ್ರೆ x ಪ್ಲಸ್ 2 ಪ್ಲಸ್ 1 ಇಂಟು x ಪ್ಲಸ್ 2 ಲೆಸ್ ದ್ಯಾನ್ 0 ಬಂತು. ಹಾಗಾದ್ರೆ ಇಲ್ಲಿ x ಪ್ಲಸ್ 2 ಇಂಟು x ಪ್ಲಸ್ 1 ಈಸ್ ಲೆಸ್ ದ್ಯಾನ್ 0 ಬರ್ತಾ ಇದೆ. ಹೌದಾ? ಈಗ ನೋಡಿ, ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಡಿಕ್ರೀಸಿಂಗ್ ಅಂತ ಹೇಳಿದಾರೆ, ಯಾಕಂದ್ರೆ r ಈಕ್ವಲ್ ಟು 0 ತಗೋಬಹುದು. r ಈಕ್ವಲ್ ಟು 0 ಅಥವಾ ಲೆಸ್ ದ್ಯಾನ್ 0 ಹೇಗಾದ್ರು ತಗೋಬಹುದು. ಇಲ್ಲಿ ನೋಡಿ, ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಿದೆ ಅಂತ ಈಗ x ಪ್ಲಸ್ 2 ಈಕ್ವಲ್ ಟು 0 ತಗೊಂಡ್ವಿ ಅಂದ್ರೆ ಇಲ್ಲಿ ಒಂದು -2 ಬರುತ್ತೆ. x ಪ್ಲಸ್ 1 ಈಕ್ವಲ್ ಟು 0 ತಗೊಂಡೆ ಅಂದ್ರೆ -1. ಹೌದಾ? ಡೈರೆಕ್ಟ್ ಆಗಿ 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 2 ಇಂಟು 1 ಅಂತ ಹೇಳಿದ್ರೆ 3 ಆಗುತ್ತೆ. 2 ಇಂಟು 1 ಅಂದ್ರೆ 2 ಆಗುತ್ತೆ. 2 ಈಸ್ ಪಾಸಿಟಿವ್, ದೇರ್ಫೋರ್ ಇಲ್ಲಿ ಪಾಸಿಟಿವ್ ಇರುತ್ತೆ. ಇಲ್ಲಿ ಪಾಸಿಟಿವ್ ಇರುತ್ತೆ ಅಂದ್ರೆ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹಾಗಾದ್ರೆ ನೆಗೆಟಿವ್ ಬರಬೇಕು ಅಂದ್ರೆ ಇಲ್ಲಿ x ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂದ್ರೆ x ಬಿಲಾಂಗ್ಸ್ ಟು -2, -1 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು ಅಷ್ಟೇ. ನೋಡಿ, ಸೇಮ್ ಪ್ರಾಬ್ಲಮ್ನ ಪ್ರೀವಿಯಸ್ ಪೇಪರ್ ಅಲ್ಲೂ ಬಂದಿತ್ತು ಸೇಮ್. ದ ಮ್ಯಾಕ್ಸಿಮಮ್ ಸ್ಲೋಪ್ ಆಫ್ ದ ಕರ್ವ್. ಹೌದಾ? ಕರ್ವ್ನ ಎಫ್ ಆಫ್ ಎಕ್ಸ್ ಅನ್ಕೊಂಡ್ವಿ ಅಂದ್ರೆ -x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 9x ಮೈನಸ್ 27. ಹೌದಾ? ನೋಡಿ, ಸ್ಲೋಪ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ -3x ಸ್ಕ್ವೇರ್ ಪ್ಲಸ್ 3 2s are 6x ಪ್ಲಸ್ 9 ಬರುತ್ತೆ. ಹೌದಾ? ಇದು ಸ್ಲೋಪ್. ಇದು ನೋಡಿ, ಇದನ್ನ ಏನಾದ್ರು ಹೆಚ್ ಆಫ್ ಎಕ್ಸ್ ಅಂತ ತಗೊಂಡ್ವಿ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಹೆಚ್ ಆಫ್ ಎಕ್ಸ್ ಕೇಳಿದ್ದಾರೆ. ಹೌದಾ? ಹಾಗೆ ನೋಡಿ, ನಾವು ಹೆಚ್ ಡ್ಯಾಶ್ ಆಫ್ ಎಕ್ಸ್ ತಗೊಂಡೆ ಅಂದ್ರೆ -6x ಪ್ಲಸ್ 6 ಬರುತ್ತೆ. ನೋಡಿ, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಇರಬೇಕು ಅಂದ್ರೆ ಹೆಚ್ ಡ್ಯಾಶ್ 0 ಇರಬೇಕು. ಹಾಗಾದ್ರೆ ಇಲ್ಲಿ ಏನ್ ಬರೀತೀವಿ, 6x is equal to 6 ಅಂದ್ರೆ x is equal to 1 ಬಂತು. ಹೌದಾ? ನೋಡಿ, x is equal to 1 ತಗೊಂಡ್ವಿ ಅಂದ್ರೆ therefore ಮ್ಯಾಕ್ಸಿಮಮ್ ಸ್ಲೋಪ್ ಅಂತ ಹೇಳಿದ್ರೆ h of 1 ಅಥವಾ
ಎಫ್ ಡ್ಯಾಶ್ ಆಫ್ 1 ತಗೋಬೇಕು. ಎಫ್ ಡ್ಯಾಶ್ ಆಫ್ 1 ಅಂದ್ರೆ -3 + 6 + 9 ಅಲ್ಲ, 6 - 3 ಅಂದ್ರೆ 3, 3 + 9 ಅಂದ್ರೆ 12 ಬರ್ತಾ ಇದೆ. ಅಂದ್ರೆ ಆಪ್ಷನ್ 2 ಬರುತ್ತೆ ಅಷ್ಟೇ. ಈಸಿ ಇದೆ. ನೆಕ್ಸ್ಟ್ ನೋಡಿ 12th ಒನ್ ನೋಡಿ. ಈ ಪ್ರಾಬ್ಲಮ್ ಮಾಡ್ಕೊಂಡಿದೀವಿ ನಾವು, ಪಿ ಯು ಅಲ್ಲೂ ಮಾಡ್ಕೊಂಡಿದೀವಿ, ಹೌದಾ. ಇಲ್ಲಿ ಆಕ್ಚುಲಿ ಯಾವ ತರ ಬರ್ಕೊಂತಿದ್ವಿ ಅಂದ್ರೆ cos 2x - cos 2θ ಅದನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರ್ಕೋಬೇಕಲ್ಲ, ಇಂಟಿಗ್ರೇಷನ್. cos 2x ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೆದ್ವಿ ಅಂದ್ರೆ 2 cos square x - 1, cos 2θ ನು ಇನ್ ಟರ್ಮ್ಸ್ ಆಫ್ ಕಾಸ್ ಬರೆದ್ವಿ ಅಂದ್ರೆ 2 cos square θ - 1 ಡಿವೈಡೆಡ್ ಬೈ cos x - cos θ dt, ಹೌದಾ. dx ಹಾಗೆ ಬರ್ಕೊಂತೀನಿ ನೋಡಿ. ನ್ಯೂಮರೇಟರ್ ಅಲ್ಲಿ -1 + 1 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ 1 ತಾನೆ. ಹಾಗಾದ್ರೆ 2 cos square x - 2 cos square θ ಡಿವೈಡೆಡ್ ಬೈ cos x - cos θ dθ. ನೋಡಿ ನ್ಯೂಮರೇಟರ್ ಅಲ್ಲಿ ಈಗ 2 ನ ಕಾಮನ್ ತಗೊಂಡ್ವಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ, 2 × cos square x - cos square θ ಬೈ cos x - cos θ dθ, ಹೌದಾ. 2 ಹೊರಗೆ ತಗೊಂಡ್ಬಿಡ್ತೀನಿ. ನ್ಯೂಮರೇಟರ್ a² - b² ತರ ಇದೆ, ಅದಕ್ಕೆ a - b × a + b ಬರ್ಕೊಂತೀನಿ, ಹೌದಾ. cos x + cos θ ಅಲ್ಲ, ಡಿವೈಡೆಡ್ ಬೈ cos x - cos θ dθ. ನೋಡಿ ಇದು ಕ್ಯಾನ್ಸಲ್ ಆಯ್ತು. 2 × ಇಂಟಿಗ್ರೇಷನ್ ಆಫ್ cos x ಅಂದ್ರೆ sin x. ನೋಡಿ cos θ ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ 1 ಅಂದ್ರೆ x + c ಬರುತ್ತೆ. ಅಂದ್ರೆ sin x + x cos θ + c ಬರ್ತದೆ ಅಷ್ಟೇ. ಇದಕ್ಕೆ 2 × sin x + x cos θ + c ಅಂತ ಹೇಳಿದ್ರೆ ಫಸ್ಟ್ ಒಂದು ಬರ್ತಾ ಇದೆ, ಹೌದಾ. ಈಸಿ ಇದೆ, ಗೊತ್ತಿರಬೇಕು. ನೆಕ್ಸ್ಟ್ ಒಂದು ನೋಡಿ, ಇಂಟಿಗ್ರೇಷನ್ ಆಫ್ x³ ಬೈ x + 1 is equal to ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಇದನ್ನ ಅಷ್ಟೇ ಡೈರೆಕ್ಟ್ ಡಿವೈಡ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ 13. x³ ಬೈ x + 1 dx is equal to, ಹೌದಾ. ನೋಡಿ x + 1 ಇಂದ x³ ನ ಡಿವೈಡ್ ಮಾಡ್ಬೇಕು ಅಂದ್ರೆ ಇಂಟು x² ಮಾಡ್ಕೊಂತೀನಿ, ಅವಾಗಿದು x³ + x² ಬರುತ್ತೆ, ಹೌದಾ. ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ ಇದು ಮೈನಸ್ ಇದು ಮೈನಸ್ ಕ್ಯಾನ್ಸಲ್ ಆಗಿ -x² ಬಂತು. ನೆಕ್ಸ್ಟ್ -x² ಬರಬೇಕು ಅಂತ ಹೇಳಿ -x ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ -x² - x, ಹೌದಾ. ಮತ್ತೆ ಸಬ್ಟ್ರಾಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗಿ x ಬಂತು. +1 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ x + 1, ಹೌದಾ. ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಕ್ಯಾನ್ಸಲ್ ಆಗಿ -1 ಬಂತು. ಅಂದ್ರೆ ಇದನ್ನ ಹೇಗೆ ಬರೀಬಹುದು ಅಂದ್ರೆ ಇಂಟಿಗ್ರೇಷನ್ ಆಫ್ ಕೋಶೆಂಟ್ ಅಂದ್ರೆ x² - x + 1 ಪ್ಲಸ್ ರಿಮೈಂಡರ್ ಅಂದ್ರೆ -1 ಬೈ ಡಿವೈಸರ್, ಹೌದಾ. ಆದ್ರೆ ಇದು ಇಂಟಿಗ್ರೇಟ್ ಮಾಡಿದ್ರೆ ಅಂದ್ರೆ ಇಂಟಿಗ್ರೇಷನ್ ಆಫ್ x² ಅಂದ್ರೆ x³ / 3, ಇಂಟಿಗ್ರೇಷನ್ ಆಫ್ x ಅಂದ್ರೆ x² / 2, ಇಂಟಿಗ್ರೇಷನ್ ಆಫ್ 1 ಅಂದ್ರೆ x -1 ಬೈ x + 1 ಇಂದ ಇಂಟಿಗ್ರೇಷನ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ x + 1 ಪ್ಲಸ್ c ಬರುತ್ತೆ ಅಷ್ಟೇ, ಹೌದಾ. ಅಂದ್ರೆ ನೋಡಿ +x³ / 3 ಮೈನಸ್ x² / 2 ಪ್ಲಸ್ x ಮೈನಸ್ ಲಾಗ್ ಆಫ್ 1 + x ಅಂದ್ರೆ ಆಪ್ಷನ್ 4 ಬರುತ್ತೆ. ನೆಕ್ಸ್ಟ್ ನೋಡಿ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಅದು 14. ಅದಕ್ಕೊಂದು ನೋಟ್ ಹೇಳಿದ್ವಿ, ಅದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು ನೋಡಿ. ಇಂಟಿಗ್ರೇಷನ್ ಆಫ್ e⁻x ಇಂಟು x + n ಬೈ x + n + 1 ಹೋಲ್ ಸ್ಕ್ವೇರ್ dx. ಇದು ಡೈರೆಕ್ಟ್ ಆನ್ಸರ್ನ e⁻x / x + n + 1 + c ಅಂತ ಹೇಳಿದ್ವಿ, ಹೌದಾ. ಅಂದ್ರೆ ನ್ಯೂಮರೇಟರ್ ಗಿಂತ ಡಿನಾಮಿನೇಟರ್ ಅಲ್ಲಿ ಒಂದು ಟರ್ಮ್ ಜಾಸ್ತಿ ಇರಬೇಕು ಅಂತ ಹೇಳಿದ್ವಿ. ನೋಡಿ ಇಲ್ಲಿ x + 3 ಇದೆ, ಡಿನಾಮಿನೇಟರ್ ಅಲ್ಲಿ x + 4 ಹೋಲ್ ಸ್ಕ್ವೇರ್ ಇದೆ, ಹೌದಾ. ಅದಕ್ಕೆ ಡೈರೆಕ್ಟ್ ಆನ್ಸರ್ ಏನ್ ಬರೀಬಹುದು ಹಾಗಾದ್ರೆ 14ಗೆ x + 3 ಬೈ x + 4 ಹೋಲ್ ಸ್ಕ್ವೇರ್ e⁻x dx ಅಂತ ಆನ್ಸರ್. e⁻x ಬೈ ಡಿನಾಮಿನೇಟರ್ ಅಂದ್ರೆ x + 4 ಪ್ಲಸ್ c ಬರೀಬಹುದು ಅಂದ್ರೆ ಆಪ್ಷನ್ 1 ಬರುತ್ತೆ, ಹೌದಾ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 15 ಈಸಿ ಇದೆ. ಇಂಟಿಗ್ರೇಷನ್ ಫ್ರಮ್ -π to π sin³ x ಇಂಟು cos² x dx, ಹೌದಾ. ನೋಡಿ -a to a ಇತ್ತು ಅಂದ್ರೆ ಯಾವಾಗ್ಲೂ ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಅಂತೇಳಿ ನೋಡ್ಕೋಬೇಕಷ್ಟೇ ಇಲ್ಲಿ. ಅಂದ್ರೆ ಇಲ್ಲಿಗೆ ಲೆಟ್ f of x is equal to sin³ x ಇಂಟು cos² x, ದಟ್ ಇಂಪ್ಲೈಸ್ f of -x ಏನಾಗುತ್ತೆ ಅಂದ್ರೆ
ಸೈನ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಮೈನಸ್ ಎಕ್ಸ್. ಹೌದಾ? ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಹೋಲ್ ಕ್ಯೂಬ್ ಆಗುತ್ತೆ. ಇದು ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಯಾಕಂದ್ರೆ ಕಾಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ತಾನೆ. ಅಂದ್ರೆ ಇದು ಮೈನಸ್ ಎಫ್ ಆಫ್ ಎಕ್ಸ್ ಆಯ್ತು. ಮೈನಸ್ ಎಫ್ ಆಫ್ ಎಕ್ಸ್ ಆಯ್ತು ಅಂದ್ರೆ ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಆಗುತ್ತೆ. ನೋಡಿ, ಆಡ್ ಫಂಕ್ಷನ್ ಆಯ್ತು ಅಂದ್ರೆ ಇಂಟಿಗ್ರೇಷನ್ ವ್ಯಾಲ್ಯೂ ಯಾವಾಗಲೂ 0 ಬರುತ್ತೆ. ಹೌದಾ? ಅದಕ್ಕಲ್ಲ ಆನ್ಸರ್ ಫಸ್ಟ್ ಒನ್ ಬರುತ್ತೆ. ನೆಕ್ಸ್ಟ್ ಒಂದು 16 ಈಸ್ ಇದೆ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಆದ್ರೆ ಕೇರ್ಫುಲ್ ಆಗಿ ಬರಿಬೇಕು. ಸೆಕೆಂಡ್ ಆರ್ಡರ್ ಏನೋ ಬಂದ್ಬಿಡುತ್ತೆ. ಹೌದಾ? ಆದ್ರೆ ಡಿಗ್ರಿ ಮಾತ್ರ ಬರಿಬೇಕಾದ್ರೆ ಡೈರೆಕ್ಟ್ ಆಗಿ ಬರೆಯೋಕ್ ಬರಲ್ಲ, ಕೇರ್ಫುಲ್ ಆಗಿ ಥಿಂಕ್ ಮಾಡ್ಬೇಕಲ್ಲಿ. ಯಾಕಂತ ಹೇಳಿದ್ರೆ dy ಬೈ ಡಿ ಎಕ್ಸ್ ಹೋಲ್ ಪವರ್ 1/4 ಇದೆ, ಅದು ಹೋಗ್ಬೇಕಲ್ಲಿ, ಅವಾಗ ಮಾತ್ರ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಇಲ್ಲಿ 16ಗೆ ಅದು ಈ ತರ ಬರಿಬೋದಲ್ಲ, dy ಬೈ ಡಿ ಎಕ್ಸ್ ಹೋಲ್ ಪವರ್ 1/4 is equal to minus d square y by dx square minus x power 1/5. ಹೌದಾ? ನೋಡಿ, ಪವರ್ 1/4 ಹೋಗ್ಬೇಕು ಅಂತೇಳಿ ಪವರ್ 4 ಆನ್ ಬೋತ್ ಸೈಡ್ ಮಾಡ್ಕೊಂತೀನಿ. ಅಂದ್ರೆ ಇದು ಹೋಲ್ ಪವರ್ 4 ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತಗೊಂಡಿದ್ದೆ ಅಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪವರ್ 1/5 ಹೋಲ್ ಪವರ್ 4. ಹೌದಾ? ಅವಾಗ ಇದು 4 ಕ್ಯಾನ್ಸಲ್ ಆಗಿ dy by dx is equal to minus 1 power 4 ಅಂದ್ರೆ 4 ಆಗುತ್ತೆ. d square y by dx square plus x power 1/5 whole power 4 1. ಹೌದಾ? ಈ ನೋಡಿ, ಆರ್ಡರ್ ಅಂತೂ 2 ಆಗುತ್ತೆ. ನೋಡಿ, ಡಿಗ್ರಿ ಇಲ್ಲಿ ಏನ್ ಬಂತು ಅಂದ್ರೆ ಅದರದ್ದು ಪವರ್ 4 ಬರ್ತದೆ. ಅದಕ್ಕೆ ಆರ್ಡರ್ ಇಸ್ 2 ಅಂಡ್ ಡಿಗ್ರಿ ಇಸ್ 4 ಅಂದ್ರೆ ಫಸ್ಟ್ ಒನ್ ಬರುತ್ತೆ. ನೋಡಿ, ಡಿಗ್ರಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ dy by dx d square y by dx square ಅಥವಾ d cube y by dx cube ಡಿಫರೆನ್ಷಿಯಲ್ ಇದ್ದ ಪವರ್ ಯಾವಾಗ್ಲೂ ಇಂಟೀಜರ್ಸ್ ಇರಬೇಕು. ಆಯ್ತಲ್ಲ, ಎಕ್ಸ್ ಪವರ್ ಏನ್ ಬೇಕಾದ್ರೂ ಆಗಿರ್ಬೋದು, ಸೈನ್ ಎಕ್ಸ್ ಪವರ್ ಏನ್ ಬೇಕಾದ್ರೂ ಆಗಿರ್ಬೋದು, ಆದ್ರೆ ಡಿಫರೆನ್ಷಿಯಲ್ ಪವರ್ ಯಾವಾಗ್ಲೂ ನಮಗೆ ಇಂಟೀಜರ್ಸ್ ಇರಬೇಕು. ಇಂಟೀಜರ್ ಇರ್ಲಿಲ್ಲ ಅಂದ್ರೆ ಇಂಟೀಜರ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕು. ಅದಕ್ಕೆ 2 and 4 ಬರುತ್ತೆ. ನೆಕ್ಸ್ಟ್ ನೋಡಿ 17. The angle between two vectors a vector and b vector with magnitude √3 and 4 respectively and a dot b is equal to 2 √3. ನೋಡಿ, ಆಂಗಲ್ ಕಂಡುಹಿಡಿಬೇಕಷ್ಟೇ. a dot b is equal to 2 √3 ಕೊಟ್ಟಿದ್ದಾರೆ. a dot b ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ಇಂಟು ಕಾಸ್ ಥೀಟಾ is equal to 2 √3. ಹೌದಾ? ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ b ನ a ನ √3 ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ b ನ 4 ಅಂತ ಹೇಳಿದ್ದಾರೆ. cos theta is equal to 2 √3. ಹಾಗಾದ್ರೆ ಇಲ್ಲಿ cos theta is equal to 2 √3 by 4 √3 ಬರುತ್ತೆ. √3 ಕ್ಯಾನ್ಸಲ್ ಆಗಿ 1/2. ಹೌದಾ? 1/2 ಬರುತ್ತೆ ಅಂದ್ರೆ theta is equal to 60 ಡಿಗ್ರಿ ಅಥವಾ π/3 ಬರುತ್ತೆ. ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ಈಸಿ ಇದೆ. ನೆಕ್ಸ್ಟ್ ನೋಡಿ 18. The vector form origin to the points a and b ಅಂತ ಹೇಳಿದ್ದಾರೆ are a vector and b vector respectively, then the area of the triangle OAB. ನೋಡಿ, ಈಸಿ ಇದೆ. a ವೆಕ್ಟರ್ ಅಂದ್ರೆ 2 - 3 2, b ವೆಕ್ಟರ್ ಅಂದ್ರೆ 2 3 1. ಹೌದಾ? ನೋಡಿ, ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಅಲ್ಲ, ಹಾಫ್ ಇಂಟು. ನೋಡಿ, ಮ್ಯಾಗ್ನಿಟ್ಯೂಡ್ ನ ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು ಅಂತ ಹೇಳಿದ್ವಿ. ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡೋದು, -3 -6 ಬರುತ್ತೆ. -3 -6 ಅಂದ್ರೆ -9 ಹೋಲ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಕಾಲಮ್ ನ ಡಿಲೀಟ್ ಮಾಡೋದು. 2 - 2 ಅಂದ್ರೆ 0 ಸೈನ್ ಚೇಂಜ್ ಮಾಡಿದ್ರೆ -0 ಹೋಲ್ ಸ್ಕ್ವೇರ್. ಸಾರಿ, 2 - 4 ಅಲ್ಲ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. 2 1s are 2 -4. 2 - 4 ಅಂದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 6 + 6 ಅಂದ್ರೆ 12 ಸ್ಕ್ವೇರ್. ಇಷ್ಟು ಬರುತ್ತಲ್ಲ. ನೋಡಿ, ಹಾಫ್ ಇಂಟು ಸ್ಕ್ವೇರ್ ರೂಟ್ ಆಫ್ 81 + 4 + 144. ಹೌದಾ? 144 + 4 ಅಂದ್ರೆ 148. 148 + 81 ಅಂತಂದ್ರೆ 229 ಆಗುತ್ತೆ. ಅಂದ್ರೆ ಹಾಫ್ ಇಂಟು ಸ್ಕ್ವೇರ್ ರೂಟ್ ಆಫ್ 229 ಬರುತ್ತೆ. ಅಂದ್ರೆ ಫೋರ್ತ್ ಒನ್ ಬರುತ್ತೆ. ನೋಡಿ, ಈಸಿ ಇದೆ. ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂದ್ರೆ ಡೈರೆಕ್ಟ್ ಆಗಿ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ 19.
ದ ಪ್ರೊಜೆಕ್ಷನ್ ವೆಕ್ಟರ್ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಕೇಳಿದ್ದಾರೆ. ಹೌದಾ ನೋಡಿ, ಪ್ರೊಜೆಕ್ಷನ್ ವೆಕ್ಟರ್ ಅಂತ ಹೇಳಿದಾರೆ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಈಸ್. ನೋಡಿ ಇದನ್ನ ಈಸಿಯಾಗಿ ಮಾಡಿಬಹುದು. ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಗೊತ್ತಿದೆ ನಮಗೆ. ನೋಡಿ ಇದನ್ನ ಬಿ ವೆಕ್ಟರ್ ಅನ್ಕೊಂತೀನಿ, ಇದು ಎ ವೆಕ್ಟರ್. ನೋಡಿ ಓ ಎಂ ನ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅಂತ ಹೇಳ್ತೀನಿ. ಹಾಗೆ ನೋಡಿ ಓ ಎಂ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಏನ್ ಬರೀತೀವಿ ಅಂದ್ರೆ ನಾವು ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಹೌದಾ ನೋಡಿ ಓ ಎಂ ಕ್ಯಾಪ್ ಏನಾಗಿರುತ್ತೆ ಅಂದ್ರೆ ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಬಿ ವೆಕ್ಟರ್ ತಾನೆ, ಅದಕ್ಕೆ ಅದು ಬಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆಗುತ್ತೆ. ಹೌದಾ ನಮಗೆ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ನಾವು ಓ ಎಂ ವೆಕ್ಟರ್ ಕೇಳಿದ್ದಾರೆ. ಹೌದಾ ನಾವು ಓ ಎಂ ವೆಕ್ಟರ್ ಅಂದ್ರೆ ಯಾವಾಗ್ಲೂ ಓ ಎಂ ಇಂಟು ಓ ಎಂ ಕ್ಯಾಪ್ ಮಾಡಬೇಕು. ಅಂದ್ರೆ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಬಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ. ಅಂದ್ರೆ ಆನ್ಸರ್ ಎ ಡಾಟ್ ಬಿ ಇಂಟು ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಬರುತ್ತೆ ಅಷ್ಟೇ. ಹೌದಾ ಅಂದ್ರೆ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಂಟು ಬಿ ವೆಕ್ಟರ್ ಅಂದ್ರೆ 1 ಬರುತ್ತೆ. ನೋಡಿ ಬರೀ ಪ್ರೊಜೆಕ್ಷನ್ ಕೇಳಿದ್ರು ಅಂದ್ರೆ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ವೆಕ್ಟರ್ ಕೇಳಿದ್ರು ಅಂದ್ರೆ ಅದರ ಮ್ಯಾಗ್ನಿಟ್ಯೂಡ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕಷ್ಟೇ. ನೋಡತ್ತಲ್ಲ ಇಲ್ಲಿ ಈಸಿ ಇದೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 4 ಅಂಡ್ -3 ಲೆಸ್ ದೆನ್ ಆರ್ ಈಕ್ವಲ್ ಟು ಲ್ಯಾಂಬ್ಡಾ ಲೆಸ್ ದೆನ್ ಆರ್ ಈಕ್ವಲ್ ಟು 2. ದೆನ್ ದ ರೇಂಜ್ ಆಫ್ ಅಥವಾ ವ್ಯಾಲ್ಯೂ ಆಫ್ ಕೇಳಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ ವೆಕ್ಟರ್ ಅಂತ ಹೇಳಿದ್ರೆ ಅದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂತ ಹೇಳಿ. ಹೌದಾ ನೋಡಿ ಹಾಗಾದ್ರೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ ವೆಕ್ಟರ್ ಅಂದ್ರೆ ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಹೌದಾ ನೋಡಿ ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಬರಿಬೇಕು ಅಂದ್ರೆ ಯಾವಾಗ್ಲೂ ಮಾಡ್ಲಸ್ ಅಪ್ಲೈ ಮಾಡಿದಾಗ ಯಾವ ವ್ಯಾಲ್ಯೂ ಕಮ್ಮಿ ಇರುತ್ತಲ್ಲ ಅದನ್ನ ಇಲ್ಲಿ ಬರಿಬೇಕು, ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಅದನ್ನ ಇಲ್ಲಿ ಬರಿಬೇಕು. ನೋಡಿ ಹಾಗಾದ್ರೆ ಇಲ್ಲಿ ಯಾವ ವ್ಯಾಲ್ಯೂ ಕಮ್ಮಿ ಇರುತ್ತೆ ಅಂದ್ರೆ 0 ಕಮ್ಮಿ ಆಗುತ್ತೆ. -3 ಇಂದ 2 ಒಳಗೆ 0 ಬರುತ್ತಾನೆ, ಅದಕ್ಕೆ 0 ಬರ್ಕೊಂಡ್ಬಿಡ್ತೀನಿ. ನೋಡಿ ಹೈಯೆಸ್ಟ್ ಯಾವ್ದಾಗುತ್ತೆ ಅಂದ್ರೆ 3 ಆಗುತ್ತೆ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ -3 ಅಂದ್ರೆ 3 ಆಗುತ್ತಾನೆ, ಅದಕ್ಕೆ 3 ಇಲ್ಲಿ ಬರಿತೀವಿ. ಹೌದಾ ಹಾಗೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಗೊತ್ತಿದೆ. ಇಲ್ಲಿ ನಮಗೆ ಇದು ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 4 ಕೊಟ್ಟಿದ್ದಾರೆ, 4 ಇಂಟು ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಬೇಕು. ಹೌದಾ ಅದ ನೋಡಿ ಇದಕ್ಕೀಗ ಇಂಟು 4 ಮಾಡ್ಕೊಂಡೆ ಅಂದ್ರೆ ಏನ್ ಬರೀಬಹುದು ನಾವು 0 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇಂಟು ಮಾಡ್ಲಸ್ ಆಫ್ ಲ್ಯಾಂಬ್ಡಾ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಬರುತ್ತೆ. ಅಂದ್ರೆ ಆನ್ಸರ್ 0 to 12 ಬರ್ತಾ ಇದೆ ಅಷ್ಟೇ. ಹೌದಾ ಒಂದು ಆಪ್ಷನ್ 3 ಬರುತ್ತೆ. ನೋಡಿ ಇದು ಗೊತ್ತಿರ್ಬೇಕಷ್ಟೇ ನಮಗೆ. -3 ಲೆಸ್ ದೆನ್ ಆರ್ ಈಕ್ವಲ್ ಟು ಲ್ಯಾಂಬ್ಡಾ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇತ್ತು, ಅದನ್ನ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಲ್ಯಾಂಬ್ಡಾ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬರ್ಕೊಂಡ್ವಿ. ಮಾಡ್ಲಸ್ ಅಪ್ಲೈ ಮಾಡಿದಾಗ ಯಾವಾಗ್ಲೂ ಇಲ್ಲಿ ಕಮ್ಮಿ ನಂಬರ್ ಬರ್ಕೋಬೇಕು, ಇಲ್ಲಿ ಜಾಸ್ತಿ ನಂಬರ್ ಬರ್ಕೋಬೇಕು ಮಾಡ್ಲಸ್ ಅಪ್ಲೈ ಮಾಡಿದಾಗ. ಹೌದಾ -3 ಇಂದ 2 ಒಳಗೆ ಕಮ್ಮಿ ನಂಬರ್ ಅಂದ್ರೆ 0 ಬರುತ್ತೆ ಮಾಡ್ಲಸ್ ಅಪ್ಲೈ ಮಾಡಿದಾಗ. ಹೈಯೆಸ್ಟ್ ನಂಬರ್ ಅಂದ್ರೆ ಮಾಡ್ಲಸ್ ಆಫ್ -3 ಅಂದ್ರೆ 3 ಬರ್ತದೆ, ಅದಕ್ಕೆ ಇಲ್ಲಿ 0 3 ಬರ್ಕೊಂಡ್ವಿ. ನೆಕ್ಸ್ಟ್ ಅದಕ್ಕೆ ಇಂಟು 4 ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಹೌದಾ ನೆಕ್ಸ್ಟ್ 21 ಸೇಮ್ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಬಲ್ ರೀಜನ್ ಡಿಟರ್ಮೈನ್ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟೆಂಟ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಕಾರ್ನರ್ ಪಾಯಿಂಟ್ಸ್ ನ 0, 3, 1, 1 and 3, 0. Z is equal to px plus qy. Condition on p and q so that minimum of z occurs at 2 points ಕೊಟ್ಟಿದ್ದಾರೆ. ಅಂದ್ರೆ z ಮಿನಿಮಮ್ 2 ಪಾಯಿಂಟ್ ಹತ್ರ ಬರುತ್ತಾನೆ, 3, 0 and 1, 1. ಹೌದಾ z is equal to ಏನ್ ಕೊಟ್ಟಿರೋದು px plus qy. ಅಂದ್ರೆ ಈಗ ನಾವು z minimum at 3, 0 is equal to z minimum at 1, 1 ತಗೋಬೇಕು. ಹೌದಾ 3, 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 3p plus 0 is equal to x plus y ಬರುತ್ತೆ, ಸಾರಿ p plus q ಬರುತ್ತೆ. x ಗೆ 1 y ಗೆ 1 ಬರಿಬೇಕಲ್ಲ, p plus q. p ನ LHS ಗೆ ತಗೊಂಡ್ವಿ ಅಂದ್ರೆ 3p minus p is equal to q, 2p is equal to q ಬಂತು. ಹೌದಾ ಅಥವಾ p is equal to q by 2 ಅಂದ್ರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ, ಈಸಿ ಇದೆ.
ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 22. A and B are the two events such that P of A is equal to 1 by 2, P of B is equal to 1 by 3, P of A by B is equal to 1 by 4, then P of A dash intersection B dash ಕೇಳಿದ್ದಾರೆ ಹೌದಾ. ನೋಡಿ ಫಸ್ಟ್ P of A by B ಅಂದ್ರೆ ಏನು ಗೊತ್ತಿರೋದು ನಮಗೆ, P of A intersection B by P of B ಬರೀಬಹುದು ಹೌದಾ. ಅಂದ್ರೆ ಇಲ್ಲಿ 1 by 4 is equal to P of A intersection B ಗೊತ್ತಿಲ್ಲ ಹಾಗೆ ಬರ್ಕೊಂತೀನಿ by P of B ಅಂದ್ರೆ ವ್ಯಾಲ್ಯೂ 1 by 3. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ P of A intersection B is equal to 1 by 4 into 1 by 3 ಅಂದ್ರೆ 1 by 12 ಬಂತು ಹೌದಾ. P of A intersection B 1 by 12 ಬರ್ತಾ ಇದೆ. ನಮಗೆ P of A dash intersection B dash ಕೇಳಿದ್ದಾರೆ ಹೌದಾ. ನೋಡಿ ನಮಗಾಗದೆ ನಾವು P of A dash intersection B dash ಅಂದ್ರೆ ಇದು ಆಕ್ಚುಲಿ P of A union B whole dash, ಇದನ್ನ 1 minus P of A union B ಬರೀಬಹುದು ಹೌದಾ. ಅಂದ್ರೆ 1 minus P of A plus P of B minus P of A intersection B ಬರೀಬಹುದಲ್ಲ. ಅಂದ್ರೆ 1 minus P of A ಅಂದ್ರೆ ಅಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರೋದು 1 by 2 minus P of B ಅಂದ್ರೆ 1 by 3 plus minus into minus plus 1 by 12 ಆಗುತ್ತೆ ಹೌದಾ. ನೋಡಿ ಇಲ್ಲಿ LCM ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ನೋಡಿ ಇಲ್ಲಿ 12 LCM ತಗೊಂಡೆ ಅಂದ್ರೆ ಇದು 12 minus 6 minus 4 plus 1 ಹೌದಾ. 6 minus 4 ಅಂದ್ರೆ 12 minus 6 ಅಂದ್ರೆ 6, 6 minus 4 ಅಂದ್ರೆ 2, 2 plus 1 ಅಂದ್ರೆ 3 ಅಂದ್ರೆ 3 by 12 ಬರುತ್ತೆ ಅಥವಾ ಆನ್ಸರ್ 1 by 4 ಬರೀಬಹುದು ಹೌದಾ. ಅಂದ್ರೆ 1 by 4 ಅಂದ್ರೆ ಥರ್ಡ್ ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ 23. A bag contains 5 red and 3 blue balls. If 3 balls are drawn at random without replacement, then the probability of getting exactly 1 red ball ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ 5 red and 3 blue balls ಅಂತ ಹೇಳಿದ್ದಾರೆ ಹೌದಾ. ಅಂದ್ರೆ ಒಂದು ಬ್ಯಾಗ್ ಅಲ್ಲಿ 5 ರೆಡ್ ಮತ್ತೆ 3 ಬ್ಲೂ ಬಾಲ್ಸ್ ಇದೆ ಹೌದಾ. ಇಫ್ 3 ಬಾಲ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್ ಅಂತ ಹೇಳಿದಾರೆ ಅಂದ್ರೆ 3 ಬಾಲ್ಸ್ ನ ಡ್ರಾ ಮಾಡಬೇಕು ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾರೆ. ಅದನ್ನು ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ ಹೌದಾ. ಅದರೊಳಗೆ ಏನಾಗಿರ್ಬೇಕು ದೆನ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ರೆಡ್ ಬಾಲ್. ನೋಡಿ ಈಸಿಯಾಗಿ ಬರೀಬಹುದು. ಟೋಟಲ್ ನಮಗೆ ಎಷ್ಟಿರೋದು 8 ಬಾಲ್ಸ್ ಇದೆ. 3 ಬಾಲ್ಸ್ ನ ಡ್ರಾ ಮಾಡ್ಬೇಕು. ಅದಕ್ಕೆ 8C3 ತಗೊಂತೀನಿ. 8 ಅಲ್ಲಿ 3 ಸೆಲೆಕ್ಟ್ ಮಾಡ್ಕೋಬೇಕು ಹೌದಾ. ಅದು ಶಾಂಪಲ್ ಸ್ಪೇಸ್ ಆಗುತ್ತೆ. ಆ 3 ಬಾಲ್ಸ್ ಅಲ್ಲಿ ಓನ್ಲಿ 1 ರೆಡ್ ಇರ್ಬೇಕು ತಾನೆ. ಹಾಗಾದ್ರೆ 1 ರೆಡ್ ಇರ್ಬೇಕು ಅಂದ್ರೆ 2 ಬ್ಲಾಕ್ ಆಗಿರ್ಬೇಕು. ಅಂದ್ರೆ 5 ರೆಡ್ ಇದಾವೆ, ಅದ್ರಲ್ಲಿ ಒಂದೇ 1 ರೆಡ್ ಇರ್ಬೇಕು. ಅದಕ್ಕೆ 5C1 ಇಂಟು ನೋಡಿ 2 ಬ್ಲಾಕ್ ಆಗಬೇಕು ಅಂದ್ರೆ 3 ಒಳಗೆ 2 ಬ್ಲಾಕ್ ಡ್ರಾ ಮಾಡಬೇಕು. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನೋಡಿ 5C1 ಅಂತ ಹೇಳಿದ್ರೆ 5 ಅಲ್ಲ, ಯಾಕಂದ್ರೆ NC1 ಅಂದ್ರೆ N ಅಂತ ಗೊತ್ತಿದೆ ಇಂಟು 3C2 ಅಂತ ಹೇಳಿದ್ರೆ 3 into 2 by 2 into 1 divided by 8C3 ಅಂದ್ರೆ 8 into 7 into 6 by 3 into 2 into 1. ನೋಡಿ 3 2s are 3, 6 6 cancel, 2 2 cancel. ಅಂದ್ರೆ 5 3s are 15 by 7 8s are 56. ಅಂದ್ರೆ 15 by 56 ಬರುತ್ತೆ ಥರ್ಡ್ ಒನ್ ಹೌದಾ. ನೆಕ್ಸ್ಟ್ ಒಂದು ನೋಡಿ 24. Assuming that in a family each child is equally likely to be a boy or girl ಹೌದಾ. ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಈ ತರ ಬರುತ್ತೆ ಬಾಯ್ 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 ಗರ್ಲ್ ಗರ್ಲ್ ಬಾಯ್ ಗರ್ಲ್ ಗರ್ಲ್ ಹೌದಾ. ಎ ಫ್ಯಾಮಿಲಿ ವಿತ್ 3 children is chosen at random. ಸಾರಿ 3 children ಅಂತ ಹೇಳಿದಾರೆ. ನಾವಿಲ್ಲಿ 2 ಬರ್ಕೊಂಡ್ಬಿಟ್ವಿ ಸ್ಯಾಂಪಲ್ ಸ್ಪೇಸ್. 3 children is chosen at random. The probability that eldest child is a girl given that the family has at least 1 girl ಅಂತ ಹೇಳಿದಾರೆ. ನೋಡಿ ಇದು ಕೇರ್ಫುಲ್ ಆಗಿ ಮಾಡ್ಕೋಬೇಕಿಲ್ಲಿ ಕಂಡೀಷನಲ್ ಪ್ರಾಬಬಿಲಿಟಿನು. ನೋಡಿ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಏನೇನಾಗ್ಬೋದು ಅಂದ್ರೆ ಬಾಯ್ 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 ಆಗ್ಬೋದು, ಯಾಕಂದ್ರೆ 3 ಚಿಲ್ಡ್ರನ್ಸ್ ಅಂತ ಹೇಳಿದ್ದಾರೆ.
ನೋಡಿ ಇದನ್ನ ಯಾವ ತರ ಬರ್ಕೊಳ್ಳಿ ಅಂದ್ರೆ ಟಾಸಿಂಗ್ ಗೆ 2 ಕಾಯಿನ್ಸ್ ಮಾಡ್ಕೊಂತೀವಲ್ಲ ಅದೇ ತರ, ಯಾಕಂದ್ರೆ ಅಲ್ಲಿ ಔಟ್ಕಮ್ 2 ಪಾಸಿಬಿಲಿಟೀಸ್ ಇದೆ, ಹೆಡ್ ಮತ್ತೆ ಟೇಲ್. ಅದೇ ತರ ಇಲ್ಲಿ ಬಾಯ್ ಮತ್ತೆ ಗರ್ಲ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಅಂದ್ರೆ ನೋಡಿ ಈಗ ಬಾಯ್ ಬಾಯ್ ಗರ್ಲ್ ತಗೊಂತೀವಿ, ನೆಕ್ಸ್ಟ್ ಬಾಯ್ ಗರ್ಲ್ ಬಾಯ್, ಹೌದಾ, ಅಥವಾ ಬಾಯ್ ಗರ್ಲ್ ಗರ್ಲ್. ನೆಕ್ಸ್ಟ್ ಫಸ್ಟ್ ನ ಗರ್ಲ್ ಮಾಡ್ಕೊಂಡ್ವಿ ಅಂದ್ರೆ ಗರ್ಲ್ ಗರ್ಲ್ ಗರ್ಲ್, ಗರ್ಲ್ ಬಾಯ್ ಗರ್ಲ್, ಗರ್ಲ್ ಗರ್ಲ್ ಬಾಯ್, ಗರ್ಲ್ ಗರ್ಲ್ ಗರ್ಲ್. ಇದು ಸ್ಯಾಂಪಲ್ ಸ್ಪೇಸ್ ಆಯ್ತು. ಅಂದ್ರೆ ಇಲ್ಲಿ ಎನ್ ಆಫ್ ಎಸ್ 8 ಇದೆ, ಹೌದಾ. ನೆಕ್ಸ್ಟ್ ನೋಡಿ ಈವೆಂಟ್ ನ ಎ ಅಂತ ತಗೊಂತೀನಿ. ಅಲ್ಲಿ ಏನಂತ ಹೇಳಿರೋದು ಅಂದ್ರೆ ದ ಪ್ರಾಬ್ಲಮ್ ದಟ್ ದ ಎಲ್ಡೆಸ್ಟ್ ಚೈಲ್ಡ್ ಈಸ್ a girl given that the family has at least one girl ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಇಲ್ಲಿ ಎ ಬಿ ಎನ್ ಈವೆಂಟ್ ನ ಏನಂತ ಹೇಳ್ತೀನಿ ಅಂದ್ರೆ ಫ್ಯಾಮಿಲಿ ಹ್ಯಾಸ್ ಅಟ್ ಲೀಸ್ಟ್ ಒನ್ ಗರ್ಲ್ ಅಂತ ಹೇಳ್ತೀವಿ. ನೋಡಿ ಅಟ್ ಲೀಸ್ಟ್ ಒನ್ ಗರ್ಲ್ ಅಂತ ಹೇಳಿದ್ರೆ ಒನ್ ಅಥವಾ ಒನ್ಕಿಂತ ಜಾಸ್ತಿ ಇರ್ಬೇಕು ತಾನೆ. ಹಾಗಾದ್ರೆ ಎ ಒಳಗೆ ಏನೇನು ಬರಿಬಹುದು ಅಂದ್ರೆ ಬಾಯ್ ಬಾಯ್ ಗರ್ಲ್ ಬರಿಬಹುದು, ಬಾಯ್ ಗರ್ಲ್ ಬಾಯ್ ಬರಿಬಹುದು, ಬಾಯ್ ಗರ್ಲ್ ಗರ್ಲ್ ಬರಿಬಹುದು, ಹೌದಾ. 3 ಗರ್ಲ್ ಇರ್ಬೋದು, ಗರ್ಲ್ ಬಾಯ್ ಗರ್ಲ್ ಇರ್ಬೋದು, ಗರ್ಲ್ ಗರ್ಲ್ ಬಾಯ್ ಮತ್ತೆ 3 ಗರ್ಲ್ ಇರ್ಬೋದು. ಹಾಗಾದ್ರೆ ಇಲ್ಲಿ ಎನ್ ಆಫ್ ಎ 7 ಬರುತ್ತೆ. ನೆಕ್ಸ್ಟ್ ನೋಡಿ ಈವೆಂಟ್ ಬಿ ನ ಎಲ್ಡರ್ ಚೈಲ್ಡ್ ಈಸ್ ಎ ಗರ್ಲ್ ಅಂತ ತಗೊಂತೀನಿ. ನೋಡಿ ಎಲ್ಡರ್ ಚೈಲ್ಡ್ ಇಸ್ ಎ ಗರ್ಲ್, ಹೌದಾ. ಸರ್ ಬಿ ನೋಡಿ ಏನ್ ಬರಿಬಹುದು, ಎಲ್ಡರ್ ಚೈಲ್ಡ್ ಇಸ್ ಎ ಗರ್ಲ್ ಅಂತ ಹೇಳಿದ್ವಿ ಅಂದ್ರೆ ಇದು 4 ಬರುತ್ತಲ್ಲ, ಯಾಕಂದ್ರೆ ಇಲ್ಲಿ ಎಲ್ಡರ್ ಚೈಲ್ಡ್ ಇಸ್ ಎ ಬಾಯ್ ಇದೆ, ಅದ್ರಲ್ಲಿ ಎಲ್ಡರ್ ಚೈಲ್ಡ್ ಇಸ್ ಎ ಗರ್ಲ್ ಅಂತ ಹೇಳಿದ್ರೆ, ಹೌದಾ. ಯಾಕೆ 4 ಬರುತ್ತೆ, ಗರ್ಲ್ ಗರ್ಲ್ ಗರ್ಲ್. ಅದರಲ್ಲಿ ಎನ್ ಆಫ್ ಬಿ ಏನಾಯ್ತು ಅಂದ್ರೆ 4, ಹೌದಾ. ಇಲ್ಲಿ ಏನ್ ಕೇಳಿರೋದಂದ್ರೆ ನಾವು ಪ್ರಾಬಬಿಲಿಟಿ ಆಫ್ ಬಿ ಬೈ ಎ ಕೇಳಿದ್ದಾರೆ. ನೋಡಿ ಪ್ರಾಬಬಿಲಿಟಿ ಆಫ್ ಬಿ ಬೈ ಎ ಅಂದ್ರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎ ಬರೀಬಹುದಲ್ಲ. ನೋಡಿ ಎರಡರಲ್ಲೂ ಇಂಟರ್ಸೆಕ್ಷನ್ ಏನ್ ಬರ್ಬೋದು ನೋಡಿ, ಇಂಟರ್ಸೆಕ್ಷನ್ ಇಷ್ಟು ಬರುತ್ತಲ್ಲ ನೋಡಿ, ಇಲ್ಲೂ ಇದೆ ಇಲ್ಲೂ ಇದೆ. ಸಾರಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಟೋಟಲ್ 4 ಬರುತ್ತೆ, 4 ಬೈ ಎನ್ ಆಫ್ ಎ ಅಂದ್ರೆ 7, ಅದಕ್ಕೆ ಆನ್ಸರ್ 4 ಬೈ 7 ಬರುತ್ತೆ, 4th ಒನ್, ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಗೊತ್ತಿರಬೇಕು. ಟ್ಯಾನ್ 1 ಇಂಟು ಟ್ಯಾನ್ 2 ಇಂಟು ಟ್ಯಾನ್ 3 ಅಪ್ ಟು ಟ್ಯಾನ್ 89 ಡಿಗ್ರಿನ 1 ಅಂತ ಹೇಳಿದ್ವಿ, ಗೊತ್ತಿರ್ಬೇಕಿದು 25. ನೋಡಿ ಟ್ಯಾನ್ 1 ಡಿಗ್ರಿ ಇಂಟು ಟ್ಯಾನ್ 2 ಡಿಗ್ರಿ ಇಂಟು ಟ್ಯಾನ್ 3 ಡಿಗ್ರಿ ಅಪ್ ಟು ಟ್ಯಾನ್ 89 ಡಿಗ್ರಿ ಇಸ್ ಈಕ್ವಲ್ ಟು 1. ಸ್ಟ್ಯಾಂಡರ್ಡ್ ರಿಸಲ್ಟ್ ಅದು. ಅದೇ ತರ ನೋಡಿ ಇನ್ನು ಯಾವ್ದಾವ್ದು ಗೊತ್ತಿರಬೇಕು ಅಂತ ಹೇಳಿದ್ವಿ ಅಂದ್ರೆ ಕಾಸ್ 1 ಡಿಗ್ರಿ ಇಂಟು ಕಾಸ್ 2 ಡಿಗ್ರಿ ಇಂಟು ಕಾಸ್ 3 ಡಿಗ್ರಿ ಅಪ್ ಟು ಕಾಸ್ 179 ಡಿಗ್ರಿ ತನಕ 0 ಆಗಿರುತ್ತೆ. ನೋಡಿದ್ರೆ ಸಮ್ಮು 0ನೇ ಆಗಿರುತ್ತೆ. ಕಾಸ್ 2 ಡಿಗ್ರಿ ಪ್ಲಸ್ ಕಾಸ್ 3 ಡಿಗ್ರಿ ಅಪ್ ಟು ಕಾಸ್ 179 ಡಿಗ್ರಿ ಇಸ್ ಈಕ್ವಲ್ ಟು 0 ಬರೀತೀವಿ. ಪ್ರಾಡಕ್ಟು 0 ಆಗುತ್ತೆ, ಸಮ್ಮು 0 ಆಗುತ್ತೆ, ಹೌದಾ. ನೆಕ್ಸ್ಟ್ ನೋಡಿ ಇದನ್ನು ಗೊತ್ತಿರಬೇಕು. ಸೈನ್ ಸ್ಕ್ವೇರ್ 5 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 10 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 15 ಡಿಗ್ರಿ ಅಪ್ ಟು ಸೈನ್ ಸ್ಕ್ವೇರ್ 90 ಡಿಗ್ರಿ ಅಂತ ಹೇಳಿದ್ರೆ 9.5 ಬರಿತಾ ಇದ್ವಿ. ಕಾಸ್ ಸ್ಕ್ವೇರ್ 5 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 10 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 15 ಡಿಗ್ರಿ ಅಪ್ ಟು ಕಾಸ್ ಸ್ಕ್ವೇರ್ 90 ಡಿಗ್ರಿ ಅಂತ ಹೇಳಿದ್ರೆ 8.5 ಬರುತ್ತೆ, ಹೌದಾ. ನೋಡಿ ಇವೆಲ್ಲ ವ್ಯಾಲ್ಯೂಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ ನಮಗೆ, ಅದಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ನೋಡಿ 26, ದ ವ್ಯಾಲ್ಯೂ ಆಫ್ ಸೈನ್ 50 ಡಿಗ್ರಿ ಮೈನಸ್ ಸೈನ್ 70 ಡಿಗ್ರಿ ಪ್ಲಸ್ ಸೈನ್
10 ಡಿಗ್ರಿ ಹೌದಾ. ನೋಡಿ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು ಹೌದಾ. ಅಥವಾ ನೋಡಿ ಇಲ್ಲಿ ಒಂದು ಐಡಿಯಾ ಗೊತ್ತಿಲ್ಲ, ರ್ಯಾಂಡಮ್ ಡಿಗ್ರೀಸ್ ಇದಾವೆ 50 70 10 ಈ ತರ ಇದೆ ತಾನೆ. ನೋಡಿ ಯಾವ್ದಾದ್ರು ಬೇರೆದು ಅಂದ್ರೆ ನಮಗೆ ಗೊತ್ತಿಲ್ಲದ ಆಂಗಲ್ಸ್ ಕೊಟ್ಟಿದ್ರು ಅಂದ್ರೆ ಆನ್ಸರ್ ಒಳಗೆ ಇನ್ ಟರ್ಮ್ಸ್ ಆಫ್ ಸೈನ್ ಅಥವಾ ಕಾಸ್ ಇತ್ತು ಅಂದ್ರೆ ಸಿಂಪ್ಲಿಫೈ ಮಾಡಿ, ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಇರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ 0 ಬರ್ಕೊಂಬಿಡಿ ಆಯ್ತಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲದು ವ್ಯಾಲ್ಯೂಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ ಅಂದ್ರೆ ಗೊತ್ತಿಲ್ಲದೆ ಒಂದು ಆಂಗಲ್ ಬರಬೇಕು, ಇಲ್ಲಾಂದ್ರೆ ಅದು ಬಂದಿರುತ್ತಲ್ಲ ಆಂಗಲ್ ಎರಡು ಏನಾಗ್ಬಿಡುತ್ತೆ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ 0 ಬರೀಬಹುದು. ಅಥವಾ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ ನೋಡಿ ಫಾರ್ಮುಲಾ ಯೂಸ್ ಮಾಡ್ಬೇಕಷ್ಟೆ. ನೋಡಿ ಇಲ್ಲಿ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ, ಹೈಯೆಸ್ಟ್ ಲೋಯೆಸ್ಟ್ ಅರೇಂಜ್ಮೆಂಟ್ ಮಾಡ್ತೀನಿ. ಸೈನ್ 50 ಡಿಗ್ರಿ ಪ್ಲಸ್ ಸೈನ್ 10 ಡಿಗ್ರಿ ಮೈನಸ್ ಸೈನ್ 70 ಬರ್ತೀನಿ. ಇದಕ್ಕೆ ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ 2 ಇಂಟು ಸೈನ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಸಿ ಮೈನಸ್ ಡಿ ಬೈ 2 ಹೌದಾ. ಮೈನಸ್ ಸೈನ್ 70 ಡಿಗ್ರಿನ 90 ಮೈನಸ್ 20 ಬರೀಬೋದಲ್ಲ. 2 ಇಂಟು ಸೈನ್ 30 ಡಿಗ್ರಿ ಇದು 60 ಬೈ 2 ಅಂದ್ರೆ 30 ಕಾಸ್ 40 ಬೈ 2 ಅಂದ್ರೆ 20 ಮೈನಸ್ ಸೈನ್ 90 ಮೈನಸ್ 20 ಅಂದ್ರೆ 90 ಇದೆ, ಅದಕ್ಕೆ ಸೈನ್ ಇದ್ದಿದ್ದು ಕಾಸ್ ಆಗ್ಬಿಟ್ಟು ಕಾಸ್ 20. ಸೈನ್ 30 ಡಿಗ್ರಿ ವ್ಯಾಲ್ಯೂ ಹಾಫ್ ಬರುತ್ತಲ್ಲ ಮೈನಸ್ ಕಾಸ್ 20. 2 ಕ್ಯಾನ್ಸಲ್ ಆಗ್ಬಿಟ್ಟು ಕಾಸ್ 20 ಮೈನಸ್ ಕಾಸ್ 20 ಎರಡು ಕ್ಯಾನ್ಸಲ್ ಆಗಿ 0 ಬರುತ್ತೆ ಅಷ್ಟೇ ಹೌದಾ. ಈಸಿ ಇದೆ. ನೆಕ್ಸ್ಟ್ ನೋಡಿ 27. ದ ನಂಬರ್ ಆಫ್ ವೇಸ್ ಇನ್ ವಿಚ್ ಎ ಟೀಮ್ ಆಫ್ 11 ಪ್ಲೇಯರ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ 22 ಪ್ಲೇಯರ್ಸ್. ಅಂದ್ರೆ 22 ಅಲ್ಲಿ 11 ಸೆಲೆಕ್ಟ್ ಮಾಡಬೇಕು. ಆಲ್ವೇಸ್ ಇನ್ಕ್ಲೂಡ್ 2 ಅಂತ ಹೇಳಿದಾರೆ. ಅಂದ್ರೆ 11 ಅಲ್ಲಿ 2 ಇನ್ಕ್ಲೂಡ್ ಆಗಿರ್ಬೇಕು ತಾನೆ ಹೌದಾ. ಅಂದ್ರೆ 11 ಅಲ್ಲಿ 2 ಇನ್ಕ್ಲೂಡ್ ಆಗೇ ಇರಬೇಕು ಅಂದ್ರೆ ಎಷ್ಟು ಸೆಲೆಕ್ಟ್ ಮಾಡಬೇಕು 9. ಆ 2ನ ಇದರಲ್ಲೂ ರಿಮೂವ್ ಮಾಡ್ಬೇಕು ಅಂದ್ರೆ 20 ಅಲ್ಲಿ 9ನ ರಿಮೂವ್ ಮಾಡ್ಬೇಕು ಹೌದಾ. ಯಾಕಂದ್ರೆ ಅಲ್ಲಿ ಏನಂತ ಹೇಳಿದಾರೆ ಆಲ್ವೇಸ್ ಇನ್ಕ್ಲೂಡ್ 2 ಅಂತ ಹೇಳಿದಾರೆ ಹೌದಾ. ಇಲ್ಲಿ ಆಲ್ವೇಸ್ ಇನ್ಕ್ಲೂಡ್ 2 ಅಂತ ಹೇಳಿದಾರೆ ಹೌದಾ. ಅದಕ್ಕೆ ಆಲ್ವೇಸ್ ಇನ್ಕ್ಲೂಡ್ 2 ಅಂದ್ರೆ ಎರಡು ಕಡೆ 2ನ ಸಬ್ಟ್ರಾಕ್ಟ್ ಮಾಡಿದ್ವಿ. ಅಂಡ್ ಎಕ್ಸ್ಕ್ಲೂಡ್ 4 ಅಂತ ಹೇಳಿದ್ರೆ ಇದರಲ್ಲಿ 4 ಮೆಂಬರ್ಸ್ ನ ಸೆಲೆಕ್ಟೇ ಮಾಡಬಾರ್ದು. ಹಾಗಾದ್ರೆ ಅದನ್ನ ರಿಮೂವ್ ಮಾಡ್ತೀನಿ ನೋಡಿ ಇಲ್ಲಿ ಎಕ್ಸ್ಕ್ಲೂಡ್ 4 ಅಂತ ಹೇಳಿದ್ರೆ ಹಾಗಾದ್ರೆ 16 ಅಲ್ಲಿ 9 ನ ಸೆಲೆಕ್ಟ್ ಮಾಡ್ಬೇಕಷ್ಟೇ. ಈಗ ನೋಡಿ 16 ಅಲ್ಲಿ 9 ಸೆಲೆಕ್ಟ್ ಮಾಡ್ಬೇಕಂದ್ರೆ 16C 9 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ 3 ಬರುತ್ತೆ ಹೌದಾ. ನೆಕ್ಸ್ಟ್ ನೋಡಿ 28. X, 2y and 3z are in AP ಹೌದಾ. ವೇರ್ ದ ಡಿಸ್ಟಿಂಕ್ಟ್ ನಂಬರ್ಸ್ ಎಕ್ಸ್ ವೈ ಅಂಡ್ ಝೆಡ್ ಆರ್ ಇನ್ GP ದೆನ್ ಕಾಮನ್ ರೇಷಿಯೋ ಅಂದ್ರೆ ಆರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಹಾಗ ನೋಡಿ ಇಲ್ಲಿ ಏನ್ ಕೊಟ್ಟಿರೋದು ಗಿವನ್ X, 2y, 3z ಆರ್ ಇನ್ AP ಅಂತ ಹೇಳಿದ್ರೆ ತಾನೆ. X, 2y, 3z ಆರ್ ಇನ್ AP. ನೋಡಿ AP ಅಲ್ಲಿ ಇತ್ತು ಅಂದ್ರೆ ಯಾವಾಗ್ಲೂ ಏನಂತ ಹೇಳ್ತಿದ್ವಿ ಅಂದ್ರೆ ಮಿಡಲ್ ಟರ್ಮಿಗೆ ಇಂಟು 2 ಮಾಡ್ಕೊಂಡು ಉಳಿದಿರೋದು ಎರಡನ್ನ ಆಡ್ ಮಾಡ್ತಿದ್ವಿ. ಅಂದ್ರೆ 4y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3z ಬರೀಬಹುದು ಹೌದಾ. ನೋಡಿ ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ. ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿರೋದು ಗಿವನ್ ಎಕ್ಸ್ ವೈ ಅಂಡ್ ಝೆಡ್ ಆರ್ ಇನ್ GP ಅಲ್ಲಿ ಇತ್ತು ಅಂದ್ರೆ ಮಿಡಲ್ ಟರ್ಮ್ ನ ಸ್ಕ್ವಯರ್ ಮಾಡ್ಕೊಂಡು ಉಳಿದಿರೋದು ಎರಡನ್ನ ಮಲ್ಟಿಪ್ಲೈ ಮಾಡ್ಬೇಕಿತ್ತು. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಂತೀನಿ ಹೌದಾ. ನೋಡಿ ಇಲ್ಲಿ ಕಾಮನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಈಗ ನೋಡಿ ಎಕ್ಸ್ ವೈ ಝೆಡ್ ಆರ್ ಇನ್ GP ಅಂತ ಹೇಳಿದಾರೆ ಅಂದ್ರೆ ಇನ್ನೊಂದು ಏನ್ ಬರೀಬಹುದು ಅಂದ್ರೆ y by x is equal to z by y is equal to r ಆಗುತ್ತೆ. ಆದ್ರೆ ಇಲ್ಲಿ ಏನೇನು ಬರೀಬಹುದು ನೋಡಿ, ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ y is equal to xr ಆಯ್ತು, z is equal to yr ಆಯ್ತು. ಇನ್ನು ಈಕ್ವೇಶನ್ ನಂಬರ್ 3 ನೋಡಿ 1 2 3 ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು r ನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ ಹೌದಾ. ನೋಡಿ ಈಸಿಯಾಗಿ ಮಾಡ್ಕೋಬಹುದು ನಾವು ಫ್ರಮ್ 2 ನೋಡಿ y ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಝೆಡ್ ಇದೆ. ಅಥವಾ ಫ್ರಮ್ 1 ತಗೊಂತೀನಿ ಈಸಿ ಆಗುತ್ತೆ. ಫ್ರಮ್ 1 ಏನಿರೋದು 4y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3z ಹೌದಾ.
4y is equal to ಅಥವಾ y ಬದಲಿ xr ಬರೀಬೋದಲ್ಲ. 4 into xr is equal to x ಹಾಗೆ ಬರೀತೀನಿ, z ಬದಲಿ yr ಬರೀಬೋದು 3 into yr. ಹೌದಾ? ನೋಡಿ 4 into xr is equal to x plus 3 into y ಬದಲಿ ಮತ್ತೆ xr ಬರ್ಕೊಂಡೆ ಅಂದ್ರೆ xr into r. ನೋಡಿ ಎಲ್ಲ ಕಡೆ x ಕ್ಯಾನ್ಸಲ್ ಮಾಡ್ಬೋದಲ್ಲ, ಅವಾಗ ಇಲ್ಲಿ ಏನೇನು ಉಳಿತಾ ಇದೆ ಅಂದ್ರೆ 4r is equal to 1 plus 3r square. ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ ಅಷ್ಟೇ. 3r square minus 4r plus 1 equal to 0. ಹೌದಾ? ಈ ಸಿಂಪ್ಲಿಫೈ ಮಾಡ್ಕೊಂಡಾಗ r ಬರುತ್ತೆ ನೋಡಿ. ಹೌದಾ? ನೋಡಿ, ಅಥವಾ r ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 3 ಆಡ್ ಮಾಡಿದಾಗ 4 ಅಂದ್ರೆ 3 1 ತಗೋಬೋದಲ್ಲ. 3r square minus 3r plus ಮೈನಸ್ ಆರ್ ಪ್ಲಸ್ 1 ಬರುತ್ತಲ್ಲ. ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಂಪ್ಲಿಫೈ ಮಾಡಬೇಕು ನೋಡಿ. ಎರಡರಲ್ಲೂ 3r ಕಾಮನ್ ತಗೊಂಡೆ ಅಂದ್ರೆ 3r minus 1 ಮೈನಸ್ ಕಾಮನ್ ತಗೊಂಡೆ ಅಂದ್ರೆ r minus 1 equal to 0. ಅಥವಾ ಸಾರಿ, ಇಲ್ಲಿ 3r ಕಾಮನ್ ತಗೊಂಡಾಗ r minus 1 ಬರುತ್ತಲ್ಲ. ಎರಡರಲ್ಲೂ r minus 1 ಕಾಮನ್ ತಗೊಂಡೆ ಅಂದ್ರೆ 3r minus 1 into r minus 1 equal to 0. ಅದ್ರ r is equal to 1 by 3 or r is equal to 1 ಬರುತ್ತೆ. ಹೌದಾ? ಅಂದ್ರೆ ನೋಡಿ ಥರ್ಡ್ ಒನ್ ಬರುತ್ತೆ ನೋಡಿ. ಇಲ್ಲಿ ಜಿ ಪಿ ಅಂತ ಹೇಳಿದ ತಕ್ಷಣ y is equal to xr, z is equal to yr ಬರ್ಕೊಳ್ಳಿ. ಅದನ್ನ ಎ ಪಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅವಾಗ ನಮಗೆ ಆರ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಹೌದಾ? ಎಷ್ಟು ನೋಡಿ 29. If the probability of A to fail in an examination is 0.2 and that of B is 0.3, then the probability that either A or B fails is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಈಸಿ ಇದೆ ಇದನ್ನು. ಪ್ರಾಬಬಿಲಿಟಿ ಆಫ್ ಎ, ಹೌದಾ, ಏನ್ ಕೊಟ್ಟಿದ್ದಾರೆ ಅಂದ್ರೆ 0.2 ಅಂಡ್ ಪ್ರಾಬಬಿಲಿಟಿ ಆಫ್ ಬಿ ಏನಂತ ಹೇಳಿದ್ದಾರೆ 0.3. ಹೌದಾ? ನೋಡಿ, ಈದರ್ ಎ ಆರ್ ಬಿ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಅಷ್ಟೇ. ಹೌದಾ? ಹಾಗಾದ್ರೆ ನೋಡಿ, ನಾವು ಪಿ ಆಫ್ ಎ ಯೂನಿಯನ್ ಬಿ, ಹೌದಾ, is equal to P of A plus P of B minus P of A intersection B ಬರುತ್ತೆ. ಹೌದಾ? ನೋಡಿ, P of A ನ 0.2, P of B ನ 0.3. ಹೌದಾ? ನೋಡಿ, A ಇಂಟರ್ಸೆಕ್ಷನ್ B, A ಮತ್ತೆ B ಎರಡಕ್ಕೂ ಏನು ಇಲ್ಲ, ಡಿಪೆಂಡೆಂಟ್ ಏನು ಇಲ್ಲ, ಇಂಡಿಪೆಂಡೆಂಟ್ ಇವೆಂಟ್ಸ್ ತಾನೆ. ಅದಕ್ಕೆ ನಾವು P of A ಇಂಟು P of B ಮಾಡ್ಕೊಂತೀವಿ. ಅಂದ್ರೆ ಇದು 0.5 ಮೈನಸ್ 0.3 ಇಂಟು 0.2 ಬರುತ್ತೆ. ಹೌದಾ? ಅಂದ್ರೆ 0.5 ಮೈನಸ್ 0.06 ಆಗುತ್ತಲ್ಲ ಇದು. ಹೌದಾ? ಅಂದ್ರೆ 0.44 ಬರುತ್ತೆ ಆನ್ಸರ್. ಹೌದಾ? ನೋಡಿ, 0.44 ಅಂತ ಹೇಳಿದ್ರೆ ಲೆಸ್ ದ್ಯಾನ್ 0.5 ಬರುತ್ತಲ್ಲ, ಅದಕ್ಕೆ ಆಪ್ಷನ್ 3 ಬರೀಬಹುದು. ಆಯ್ತಲ್ಲ? ನೆಕ್ಸ್ಟ್ 30. If the line cx minus 7y plus 8 plus lambda into 3x minus y plus 5 equal to 0 is parallel to y axis. ನೋಡಿ, parallel to y axis ಅಂತ ಕೊಟ್ಟಿದ್ದಾರೆ ಅಂದ್ರೆ parallel to y axis ಅಂತ ಹೇಳಿದ್ದಾರೆ ಅಂದ್ರೆ that implies slope is equal to infinity. ಇನ್ಫಿನಿಟಿನ 1/0 ಬರೀಬಹುದು. ಸ್ಲೋಪ್ ಅಂದ್ರೆ ನಮಗೆ ಏನ್ ಗೊತ್ತಿರೋದು ಅಂದ್ರೆ ಮೈನಸ್ ಎಕ್ಸ್ ಕೋಯಿಫಿಷಿಯಂಟ್. ನೋಡಿ, ಎಕ್ಸ್ ಕೋಯಿಫಿಷಿಯಂಟ್ ಅಂದ್ರೆ 6 ಇದೆ, ಇಲ್ಲಿ 3 ಲ್ಯಾಂಬ್ಡಾ ಇದೆ, ಡಿವೈಡೆಡ್ ಬೈ ವೈ ಕೋಯಿಫಿಷಿಯಂಟ್. ವೈ ಕೋಯಿಫಿಷಿಯಂಟ್ ಅಂದ್ರೆ ಇಲ್ಲಿ -7 ಇದೆ, ಇಲ್ಲಿ ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1/0. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 0 ಇಸ್ ಈಕ್ವಲ್ ಟು -7 ಮೈನಸ್ ಲ್ಯಾಂಬ್ಡಾ, ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -7 ಬರುತ್ತೆ, ಅಂದ್ರೆ 1 ಬರುತ್ತೆ ಅಷ್ಟೇ. ನೋಡಿ, ನಮಗೆ ಸ್ಲೋಪ್ ಅಂದ್ರೆ ಏನ್ ಗೊತ್ತಿರಬೇಕು ಅಂದ್ರೆ ಮೈನಸ್ ಆಫ್ ಎಕ್ಸ್ ಕೋಎಫಿಷಿಯಂಟ್ ಬೈ ವೈ ಕೋಎಫಿಷಿಯಂಟ್ ಗೊತ್ತಿರ್ಬೇಕಷ್ಟೇ. ಹೌದಾ? ನೆಕ್ಸ್ಟ್ 31. ಇಫ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಇಸ್ ಈಕ್ವಲ್ ಟು ಹಾಫ್ ಅಂಡ್ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು 1, ದೆನ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ, ಎರಡಕ್ಕೂ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡಿ ಡಿವೈಡ್ ಮಾಡ್ಕೋಬೇಕಷ್ಟೇ, ಅವಾಗ ಬರುತ್ತೆ. ನೋಡಿ, ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಇಸ್ ಈಕ್ವಲ್ ಟು ಹಾಫ್ ಅಂತ ಹೇಳಿದ್ರೆ ಇದಕ್ಕೆ ಸೈನ್ ಸಿ ಮೈನಸ್ ಸೈನ್ ಡಿ ಯೂಸ್ ಮಾಡಿದೆ ಅಂದ್ರೆ 2 ಇಂಟು ಸೈನ್
x minus y by 2 into cos x plus y by 2 is equal to half ಆಯ್ತು ಹೌದಾ. ಇದನ್ನ 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ cos x minus cos y is equal to 1 ಇದೆ. cos c minus cos d ಅಂದ್ರೆ minus 2 into sin x plus y by 2 into sin x minus y by 2 is equal to 1 ಹೌದಾ. ಇದು 2. ಈ ನೋಡಿ ಎರಡನ್ನು ಡಿವೈಡ್ ಮಾಡ್ಕೊಂತೀನಿ ಅಂದ್ರೆ ಈಕ್ವೇಶನ್ 1 ಬೈ ಈಕ್ವೇಶನ್ 2 ಮಾಡ್ಕೊಂಡೆ ಅಂದ್ರೆ 2 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಎಕ್ಸ್ ಮೈನಸ್ ವೈ ನು ಕ್ಯಾನ್ಸಲ್ ಆಗುತ್ತೆ ಅಲ್ಲಿ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ವೈ ಬೈ 2 ಬೈ ಸೈನ್ ಎಕ್ಸ್ ಪ್ಲಸ್ ವೈ ಬೈ 2 ಅಂದ್ರೆ ಕಾಟ್ ಎಕ್ಸ್ ಪ್ಲಸ್ ವೈ ಬೈ 2 ಇಸ್ ಈಕ್ವಲ್ ಟು 1 ಬೈ 2 ಬಂತು ಹೌದಾ. ನೋಡಿ ಎರಡನ್ನು ರೆಸಿಪ್ರೋಕಲ್ ಮಾಡಿದೆ ಅಂದ್ರೆ ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ವೈ ಬೈ 2 ಇಸ್ ಈಕ್ವಲ್ ಟು 2 ಬಂತು ಹೌದಾ. ಅಂದ್ರೆ ಇಲ್ಲಿ ಟ್ಯಾನ್ ಎಕ್ಸ್ ಪ್ಲಸ್ ವೈ ಬೈ 2 ಇಸ್ ಈಕ್ವಲ್ ಟು ಮೈನಸ್ 2 ಬಂತು ಹೌದಾ. ನಮಗೆ ಅಲ್ಲಿ ಏನ್ ಕೇಳಿದ್ರು ಟ್ಯಾನ್ ಎಕ್ಸ್ ಪ್ಲಸ್ ವೈ ತಾನೆ ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿ ಅಷ್ಟೇ. ನಾವು ಟ್ಯಾನ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಫಾರ್ಮುಲಾ 2 into tan x plus y by 2 divided by 1 minus tan square x plus y by 2 ಅಂದ್ರೆ 2 into minus 2 divided by 1 minus 2 whole square ಅಂದ್ರೆ 4 minus 4 by minus 3 ಅಂದ್ರೆ ಆನ್ಸರ್ 4 by 3 ಬರುತ್ತೆ ಅಂದ್ರೆ ಆಪ್ಷನ್ 3 ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 32 limit x tends to 0 log of 1 plus x by 3 power x minus 1 ಹೌದಾ. ನೋಡಿ ಇದು ಈಸಿ ಇದೆ, ಡೈರೆಕ್ಟ್ ಆಗಿ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಅಷ್ಟೇ ಬರುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಇನ್ ದ ಡಿಫರೆನ್ಸಿಯೇಷನ್ 1 by 1 plus x 3 power x in differentiation 3 power x into log 3. ಈಗ x ಗೆ 0 ಬರ್ಕೊಂಡೆ ಅಂದ್ರೆ 1 by 1 plus 0 by 3 power 0 into log 3 ಅಂದ್ರೆ 1 by log 3 to the base ಈ ಬರುತ್ತೆ ಅಷ್ಟೇ. ಅಥವಾ ನೋಡಿ ನ್ಯೂಮರೇಟ್ರಿಕ್ ತಗೊಂಡ್ವಿ ಅಂದ್ರೆ ಇವೆರಡು ಇಂಟರ್ಚೇಂಜ್ ಆಗುತ್ತೆ, ಲಾಗ್ ಇ ಬೇಸ್ 3 ಬರುತ್ತೆ ಅಂದ್ರೆ ಆಪ್ಷನ್ ಥರ್ಡ್ ಒನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಮಾಡ್ಲಸ್ ಆಫ್ ಕೇಳಿದಾರೆ 33 ಮಾಡ್ಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಹೌದಾ. z is equal to 1 plus 2i divided by ನೋಡಿ ನಾನು ಸ್ಕ್ವಯರ್ ಮಾಡ್ಕೊಂಡ್ಬಿಡ್ತೀನಿ 1 ಸ್ಕ್ವಯರ್ ಪ್ಲಸ್ ಐ ಸ್ಕ್ವಯರ್ ಮೈನಸ್ 2i ಹೌದಾ. ನೋಡಿ 1 ಸ್ಕ್ವೇರ್ ಅಂದ್ರೆ 1 ಐ ಸ್ಕ್ವೇರ್ ಅಂದ್ರೆ ಮೈನಸ್ 1 ಅದು ಕ್ಯಾನ್ಸಲ್ ಆಗ್ಬಿಟ್ಟು 1 ಪ್ಲಸ್ 2i ಬೈ 1 ಪ್ಲಸ್ 2i ಬರುತ್ತೆ. ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಕೊಟ್ಟಿದ್ದಾರೆ ಹೌದಾ. z is equal to 1 ಕೊಟ್ಟಿದ್ದಾರೆ ಅಂದ್ರೆ ದಟ್ ಇಂಪ್ಲೈಸ್ ಮಾಡ್ಲಸ್ ಆಫ್ z 1. ನೋಡಿ 1 ಅಂದ್ರೆ ಪಾಸಿಟಿವ್ ರಿಯಲ್ ಆಕ್ಸಿಸ್ ಮೇಲೆ ಬರುತ್ತೆ, ಅದಕ್ಕೆ ಆಂಪ್ಲಿಟ್ಯೂಡ್ 0 ಆಗ್ಬಿಡುತ್ತೆ ಹೌದಾ. ಅದಕ್ಕೆ ಆಂಪ್ಲಿಟ್ಯೂಡ್ ಆಫ್ z is equal to 0 ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ, ಈಸಿ ಇದೆ. ನೆಕ್ಸ್ಟ್ ನೋಡಿ 28 games are played in a football tournament with each team playing once against each other. How many teams were there? ನೋಡಿ ಈ ತರದಕ್ಕೂ ಒಂದು ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ. ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಕೋಬೇಕಾದ್ರೆ ಶೇಕ್ ಹ್ಯಾಂಡ್ ಇಂದ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡ್ಕೊಂತಿದ್ವಿ, ಅದು ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಿರಬೇಕು. ಅದಕ್ಕೆ ಏನಂತ ಹೇಳಿದ್ವಿ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಯಾವಾಗಲೂ n into n minus 1/2 ಫಾರ್ಮುಲಾ ಯೂಸ್ ಮಾಡ್ಬೇಕಷ್ಟೇ. ಇದನ್ನ 28 ಗೇಮ್ಸ್ ಅಂತ ಹೇಳಿದಿರ್ತಾನೆ, ಅದಕ್ಕೆ 28 ಬರ್ಕೊಂಡು n ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ n into n minus 1 is equal to 56 ಆಗುತ್ತೆ ಹೌದಾ. ಹಾಗಾದ್ರೆ n ಗೆ 8 ಬರ್ಕೊಂಡ್ರೆ ಬರುತ್ತಲ್ಲ, ದಟ್ ಇಂಪ್ಲೈಸ್ n is equal to 8. ಯಾಕಂದ್ರೆ 8 into 7 ಅಂದ್ರೆ 56 ಬಂದ್ಬಿಡುತ್ತೆ, ಅದಕ್ಕೆ ಥರ್ಡ್ ಒನ್ ಬರ್ತಾ ಇದೆ ಅಷ್ಟೇ ಆನ್ಸರ್. ಹೋಯ್ತಲ್ಲ. ನೋಡಿ ಫಾರ್ಮುಲಾ ಗೊತ್ತಿರಬೇಕು ಅಂತ ಹೇಳಿದ್ವಿ, ಇಂಪಾರ್ಟೆಂಟ್ ಅದು. 35 a natural numbers x is chosen at random ಹೌದಾ. from the first 100 natural numbers the probability that x plus 100 by x is greater than 50 ಹೌದಾ ಈಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಆ ತರ ನಂಬರ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ಗೊತ್ತಾಗಬೇಕಷ್ಟೇ. ನೋಡಿ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಂತೂ 1 2 3 4 ಅಪ್ ಟು 100 ಇದೆ. ಹಾಗಾದ್ರೆ ಇಲ್ಲಿ ಎನ್ ಆಫ್ ಎಸ್ ಅಂತೂ 100 ಆಗ್ಬಿಡುತ್ತೆ.
ನೋಡಿ ಎ ಒಳಗೆ ಏನ್ ಬರ್ಕೊಂತೀನಿ ಅಂದ್ರೆ ಈಗ ಎಕ್ಸ್ ಗೆ ಏನಾದ್ರೂ ಈಗ 1 ಬರ್ಕೊಂಡೆ ಅನ್ಕೊಳ್ಳಿ, 1 ಪ್ಲಸ್ 100/1 ಅಂತ ಹೇಳಿದ್ರೆ 100 ಆಗುತ್ತೆ, ಅದಕ್ಕೆ 1 ತಗೋಬಹುದು. 2 ಬರ್ಕೊಂಡೆ ಅಂದ್ರೆ 2 ಪ್ಲಸ್ 50 ಅಂದ್ರೆ 52, ಗ್ರೇಟರ್ ದನ್ 50 ಆಗುತ್ತೆ, ಅದಕ್ಕೆ 2 ತಗೋಬಹುದು. 3 ಬರ್ಕೊಂಡೆ ಅಂದ್ರೆ ನೋಡಿ 3 ಪ್ಲಸ್ 33 ಪಾಯಿಂಟ್ ಸಮಥಿಂಗ್ ಬಂದ್ಬಿಡುತ್ತೆ, ಅಂದ್ರೆ 36 ಪಾಯಿಂಟ್ ಸಮಥಿಂಗ್ ಅಂದ್ರೆ ತಗೊಳಕ್ ಬರಲ್ಲ. ನೋಡಿ ಎಲ್ಲಿ ತನಕ ತಗೊಳಕ್ ಬರಲ್ಲ ಅಂದ್ರೆ 47 ತನಕನೂ ತಗೊಳಕ್ ಬರಲ್ಲ. ನೋಡಿ 48 ತಗೋಬಹುದು, ಯಾಕಂದ್ರೆ 100/48 ಅಂದ್ರೆ 2 ಕಿಂತ ಜಾಸ್ತಿ ಇರುತ್ತೆ. 48 ಪ್ಲಸ್ 2 ಕಿಂತ ಜಾಸ್ತಿ ಇದೆ ಅಂದ್ರೆ 50 ಕಿಂತ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಉಳಿದಿರೋದೆಲ್ಲ ತಗೊಂತ ಹೋಗ್ಬೋದು, 49, 50 ಅಪ್ ಟು 100. ಹಾಗೆ ನೋಡಿ ಇದ್ರೊಳಗೆ ಎಷ್ಟು ಬರುತ್ತೆ ಅಂತೇಳಿ ಎನ್ ಆಫ್ ಎ. ನೋಡಿ 51 ಇಂದ 100 50 ಇರುತ್ತೆ, 51, 52, 53, 54, 55 ಟೋಟಲ್ 55 ಟರ್ಮ್ಸ್ ಬರುತ್ತೆ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎ ಎಷ್ಟು ಬರ್ತಾ ಇದೆ ಅಂದ್ರೆ 55/100 ಬರುತ್ತೆ. 5 ಇಂದ ಏನಾದ್ರು ಡಿವೈಡ್ ಮಾಡಿದ್ವಿ ಅಂದ್ರೆ 11/20 ಅಂದ್ರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಒನ್ ಡೈರೆಕ್ಟ್ ಆಗಿ ಇದು ಕೊಟ್ಟಿದ್ದಾರೆ ಅಷ್ಟೇ. ಇಫ್ ದ ಈವೆಂಟ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ದೆನ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಹೌದಾ, ಡೈರೆಕ್ಟ್ ಫಾರ್ಮುಲಾ ಅಷ್ಟೇ, ಅದು ಗೊತ್ತಿರಬೇಕು. ನೆಕ್ಸ್ಟ್ 37 ಒಂದು ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ, ಗೊತ್ತಿರಬೇಕು. ಎ ಅಂಡ್ ಬಿ ಹ್ಯಾವ್ 3 and 6 ಎಲಿಮೆಂಟ್ಸ್, ದೆನ್ ದ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ. ಹೌದಾ, ನೋಡಿ ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ ಎನ್ ಆಫ್ ಎ ಎನ್ ಆಫ್ ಬಿ. ನೋಡಿ ಇದು ಗೊತ್ತಿರಬೇಕು, ಯಾವಾಗಲೂ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ ಎನ್ ಆಫ್ ಎ ಎನ್ ಆಫ್ ಬಿ ಆಗಿರುತ್ತೆ. ಹೌದಾ, ಅಂದ್ರೆ ಮ್ಯಾಕ್ಸಿಮಮ್ ಆಫ್ ಎನ್ ಆಫ್ ಎ ಅಂದ್ರೆ 3 ಇದೆ, ಎನ್ ಆಫ್ ಬಿ ಅಂದ್ರೆ 6, 3,6 ಅಂದ್ರೆ ಇಲ್ಲಿ ಹೈಯೆಸ್ಟ್ ಇರೋದು 6 ತಾನೆ, ಅದಕ್ಕೆ ಇಲ್ಲಿ ಆಪ್ಷನ್ 2 ಬರುತ್ತೆ ಅಷ್ಟೇ. ಹೌದಾ, ಇದು ನೋಡಿ ಐಡಿಯಾ ಗೊತ್ತಿರ್ಬೇಕಷ್ಟೇ, ಈಸಿ ಇದೆ. ಮ್ಯಾಕ್ಸಿಮಮ್ ಆಫ್ ಅಂತ ಹೇಳಿದಾರೆ, ಅದಕ್ಕೆ ಹೈಯೆಸ್ಟ್ ಇರೋದನ್ನ ಬರ್ಕೋಬೇಕಷ್ಟೇ ಇಲ್ಲಿ. ಹಾಗೆ ನೋಡಿ ನೆಕ್ಸ್ಟ್ 38. ಇಫ್ ಪಿ ಆಫ್ ಎನ್ ಈಸ್ 2 into 4 power 2n plus 1 plus 3 power 3n plus 1 is divisible by lambda for all n belongs to natural number is true, then the value of lambda ಅಂತ ಹೇಳಿದ್ದಾರೆ. ನೋಡಿ ಈ ತರದ್ ಏನಾದ್ರು ಕೊಟ್ಟರು ಅಂದ್ರೆ ಈಸಿಯಾಗಿ n is equal to 1 ಅನ್ಕೊಂಡ್ಬಿಡೋದು. ಅವಾಗ ಇದೇನಾಗುತ್ತೆ, ಪಿ ಆಫ್ 1 ವ್ಯಾಲ್ಯೂ 2 into 4 power 3 ಆಯ್ತು, ಪ್ಲಸ್ 3 into 3 plus 1 ಅಂದ್ರೆ 4 ಆಯ್ತು. ಹೌದಾ, ಅಂದ್ರೆ 2 into 4 ಕ್ಯೂಬ್ ಅಂತ ಹೇಳಿದ್ರೆ 4 into 4 into 4 ಮಾಡ್ಬೇಕಂದ್ರೆ 64 ಬರುತ್ತೆ, ಪ್ಲಸ್ 3 power 4 ಅಂತ ಹೇಳಿದ್ರೆ 81 ಅದು. ಹೌದಾ, 3 into 3 into 4 ಟೈಮ್ಸ್ ಮಾಡ್ಕೊಂಡ್ವಿ ಅಂದ್ರೆ 81 ಬಂತು. ಅಂದ್ರೆ ಇಲ್ಲಿ 64 2s 128 ಪ್ಲಸ್ 81. ಹೌದಾ, ಅಂದ್ರೆ ಇದು ಎಷ್ಟು ಬರ್ತಾ ಇದೆ 9, 8 10 ಅಂತ ಹೇಳಿದ್ರೆ 0, 209 ಬಂತು. ನೋಡಿ 209 ಅಲ್ಲಿರೋ ಯಾವ ನಂಬರ್ ಡಿವೈಡ್ ಮಾಡುತ್ತೆ ಅಂತ ನೋಡ್ಕೋಬೇಕು. ನೋಡಿ 11 209 ಡಿವೈಡ್ ಮಾಡುತ್ತೆ. ನೋಡಿ 11 1s 11 ಆಯ್ತು, ಮತ್ತೆ 99 ಉಳಿಯುತ್ತೆ. 11 19s 209 ತಾನೆ, ಅದಕ್ಕೆ 11 ಡಿವೈಡ್ ಮಾಡುತ್ತೆ, ಅದಕ್ಕೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 11 ಬರುತ್ತೆ ಅಷ್ಟೇ. ಆಯ್ತಲ್ಲ, ಈಸಿ ಇದೆ ಇದು. ನೆಕ್ಸ್ಟ್ ನೋಡಿ 39. if the sum of n terms of AP is given by Sn is equal to 3n plus 2n square, then the common difference. ನೋಡಿ T1 ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. 1 ಬರ್ಕೊಂಡೆ ಅಂದ್ರೆ 3 plus 2, 3 plus 2 ಅಂದ್ರೆ 5 ಬರುತ್ತೆ. ನೋಡಿ S2 ಅಂತ ಹೇಳಿದ್ರೆ ಯಾವಾಗಲೂ T1 plus T2 ಬರುತ್ತೆ. ಹೌದಾ, ನೋಡಿ S2 ಅಂತ ಹೇಳಿದ್ರೆ 6 plus 2 into 4. ಹೌದಾ, 4 to the 8, 8 plus 6 ಅಂದ್ರೆ 14. ಹೌದಾ, ಅಂದ್ರೆ T2 ಏನ್ ಬರ್ತಾ ಇದೆ 14 minus T1 ಅಲ್ಲ, ಅಂದ್ರೆ 14 minus 5 ಅಂತ ಹೇಳಿದ್ರೆ 9 ಬಂತು. ಕಾಮನ್ ಡಿಫರೆನ್ಸ್ ಡಿ ಅಂದ್ರೆ T2 minus T1 ಬರಿತೀವಿ, ಅಂದ್ರೆ 9 minus 5 ಅಂದ್ರೆ ಆನ್ಸರ್ 4 ಬರುತ್ತೆ ಅಷ್ಟೇ, ಅಂದ್ರೆ ಆಪ್ಷನ್ 1 ಬರುತ್ತೆ. ಈಸಿ ಇದೆ. ನೆಕ್ಸ್ಟ್ ನೋಡಿ 14 ನೋಡಿ ಡೈರೆಕ್ಟ್ ಫಾರ್ಮುಲಾ, ಅದು ದ ವೇರಿಯನ್ಸ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಈಸ್ ಎಷ್ಟೊಂದ್ಸಲ ಯೂಸ್ ಮಾಡಿದ್ವಿ, n ಸ್ಕ್ವೇರ್ ಮೈನಸ್ 1/12. ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕದು, ಸ್ಟ್ಯಾಂಡರ್ಡ್ ರಿಸಲ್ಟ್ ಅದು. ಹೌದಾ, ದ ಮ್ಯಾಕ್ಸಿಮಮ್ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 2. ನೋಡಿ ಇದಕ್ಕೂ ಡೈರೆಕ್ಟ್ ಆಗಿ ಫಾರ್ಮುಲಾ ಹೇಳಿದ್ವಿ, ಗೊತ್ತಿರಬೇಕು. ಮ್ಯಾಕ್ಸಿಮಮ್
ಏರಿಯಾ ಆಫ್ ರೆಕ್ಟಾಂಗಲ್ ಹೌದಾ ಈಸ್ ಯಾವಾಗ್ಲೂ ಏನ್ ಬರೀತಿದ್ವಿ ಅಂದ್ರೆ 2r² ಅಂತ ಬರೀತಿದ್ವಿ. ಅಂದ್ರೆ 2 ಇಂಟು 2 ಸ್ಕ್ವೇರ್ ಆಯ್ತು, ಅಂದ್ರೆ 2 ಇಂಟು 4 ಆಗ್ಬಿಟ್ಟು 8 ಹೌದಾ. ನೋಡಿ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಅಲ್ಲಿ ಇದು ಫಾರ್ಮುಲಾ ಹೇಳಿದ್ವಿ, ಗೊತ್ತಿರ್ಬೇಕು. ಅಂದ್ರೆ ಅಲ್ಲಿ 4th ಒನ್ ಬರುತ್ತೆ 42. ನೋಡಿ I1 is equal to 0 to pi by 2 x into sin x dx ಕೊಟ್ಟಿದ್ದಾರೆ. ಅಂಡ್ I2 is equal to 0 to pi by 2 x into cos x dx. ನೋಡಿ ಒಂದಕ್ಕೆ ಪ್ರಾಪರ್ಟಿ ಅಪ್ಲೈ ಮಾಡಿ ಬಂದ್ಬಿಡುತ್ತೆ. ಈಗ I1 is equal to 0 to pi by 2 x ಬದಲಿ pi by 2 minus x into sin of pi by 2 minus x dx ಬರೀತೀನಿ. ಅಂದ್ರೆ 0 to pi by 2 pi by 2 minus x cos x dx ಬರೀಬೋದಲ್ಲ. ಈ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ I1 is equal to 0 to pi by 2 pi by 2 cos x minus x cos x dx ಬರುತ್ತೆ. ಸ್ಪ್ಲಿಟ್ ಮಾಡಿದೆ ಅಂದ್ರೆ pi by 2 into 0 to pi by 2 cos x dx minus integration from 0 to pi by 2 x cos x dx. ನೋಡಿ x cos x dx ಅಂತ ಹೇಳಿದ್ರೆ I2 ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ I1 is equal to pi by 2 into integration of cos x ಅಂದ್ರೆ sin x from 0 to pi by 2 minus I2 ಹೌದಾ. ಹಾಗಾದ್ರೆ I2 ನ LHS ತಗೊಂಡ್ವಿ ಅಂದ್ರೆ I1 plus I2 is equal to pi by 2 into sin 90 ಡಿಗ್ರಿ ಅಂದ್ರೆ 1 sin 0 ಅಂದ್ರೆ 0. ಅಂದ್ರೆ ಆನ್ಸರ್ I1 plus I2 is equal to pi by 2 ಬರುತ್ತೆ. ಅಂದ್ರೆ 4th ಒನ್ ಬರುತ್ತೆ ಅಷ್ಟೇ, ಆಯ್ತಲ್ಲ. ಅಂದ್ರೆ ನೋಡಿ ಅಲ್ಲಿ ಒಂದು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ನೋಡಿ ಈ ತರದ್ದು ಇಂಪಾರ್ಟೆಂಟ್, ಈಸಿ ಇದೆ. 43 I is equal to 0 to pi cos power 4x by cos power 4x plus sin power 4x dx. ನೋಡಿ ಇಲ್ಲಿ ಯಾವ್ದು ಪ್ರಾಪರ್ಟಿ ಯೂಸ್ ಮಾಡಬೇಕು ಅಂದ್ರೆ 0 to 2a f of x dx ನಾವು 2 into 0 to a f of x dx ಬರೀಬಹುದು if f of 2a minus x is equal to f of x ಹೌದಾ. ನೋಡಿ ಈ ಪ್ರಾಪರ್ಟಿ ಏನಾದ್ರು ಇದಕ್ಕೆ ಅಪ್ಲೈ ಮಾಡಿದ್ವಿ ಅಂದ್ರೆ ಇದು I is equal to ಏನಾಗುತ್ತೆ ಅಂದ್ರೆ 2 into 0 to pi by 2 ಹೌದಾ. 0 to 2a ಇತ್ತು ಅಂದ್ರೆ 2 into 0 to a ಬರೀಬೋತಾನೆ. ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದ್ ಎಕ್ಸಾಕ್ಟ್ ಹಾಫ್ ಬರಿತೀವಿ. ಪೈ ಇತ್ತು ಅದಕ್ಕೆ ಅದನ್ನ ಪೈ ಬೈ 2 ಬರ್ಕೊಂತ ಇದೀನಿ. cos power 4x by cos power 4x plus sin power 4x dx ಅಂದ್ರೆ ಇದು 2 ಇಂಟು ನೋಡಿ ಇದಕ್ಕೂ ಡೈರೆಕ್ಟ್ ಆಗಿ ಗೊತ್ತಿದೆ 0 to pi by 2 t ratio power n by t ratio power n plus co ratio power n ಇತ್ತು ಅಂದ್ರೆ ಇದಕ್ಕೆ ಆನ್ಸರ್ pi by 4 ಬರಿತಾ ಇದ್ವಿ. ಹಾಗಾದ್ರೆ 2 ಇಂಟು pi by 4 ಆಗುತ್ತೆ. ಅಂದ್ರೆ ಆನ್ಸರ್ pi by 2 ಬರುತ್ತೆ ಅಷ್ಟೇ 43ಗೆ. ಥರ್ಡ್ ಒನ್ ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಗೊತ್ತಿರ್ಬೇಕಷ್ಟೇ, ಅಲ್ಲಿ ಈಸಿ ಇದೆ. ನೆಕ್ಸ್ಟ್ ನೋಡಿ 44 the area bounded by the curve y is equal to sin x by 3 where x axis and the line x equal to 0 and x equal to 3 pi ಹೌದಾ. ನೋಡಿ ಇಲ್ಲಿ ಇದು ಈಸಿ ಇದೆ. ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಹೇಳಿದ್ವಿ, ಅದು ಗೊತ್ತಿತ್ತು ಅಂದ್ರೆ ಬರೀಬಹುದು 2/n ಅಂತ ಹೇಳಿದ್ವಿ ಹೌದಾ. ಅಂದ್ರೆ y is equal to sin nx ಇಂದು ಏರಿಯಾ ಯಾವಾಗ್ಲೂ 2/n ಆಗಿರುತ್ತೆ. ಇಲ್ಲಿ ಆಕ್ಚುಲಿ n ಗೆ 1/3 ಕೊಟ್ಟಿದ್ದಾರೆ, 2/1/3 ಅಂದ್ರೆ 6 ಬಂದ್ಬಿಡುತ್ತೆ ಹೌದಾ. ಡೈರೆಕ್ಟ್ ಆಗಿ 6 ಬರೀಬಹುದು ಅಥವಾ ಇಂಟಿಗ್ರೇಟ್ ಮಾಡ್ಕೊಂಡು ಮಾಡ್ಬೋದು. ನೋಡಿ ಇಂಟಿಗ್ರೇಟ್ ಮಾಡ್ಕೊಂಡ್ವಿ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಇಂಟಿಗ್ರೇಷನ್ ಫ್ರಮ್ 0 to 3 pi sin x by 3 dx ಹೌದಾ. ನೋಡಿ x ಇನ್ ಕೋಎಫಿಷಿಯಂಟ್ 1/3 ಇದೆ, ರೆಸಿಪ್ರೋಕಲ್ ಮಾಡ್ಕೊಂಡ್ರೆ 3 ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಅಂದ್ರೆ ಮೈನಸ್ ಕಾಸ್ x by 3 ಫ್ರಮ್ 0 to 3 pi ಹೌದಾ. ಮೈನಸ್ 3 ಇಂಟು ಅಪ್ಪರ್ ಲಿಮಿಟ್ ಅಂದ್ರೆ ಕಾಸ್ 3 pi ಮೈನಸ್ ಲೋವರ್ ಲಿಮಿಟ್ ಅಂತ ಹೇಳಿದ್ರೆ ಕಾಸ್ 0 ಅಂದ್ರೆ ನೋಡಿ ಮೈನಸ್ 3 ಇಂಟು ಕಾಸ್ 3 pi ಅಂದ್ರೆ ಮೈನಸ್ 1, ಇದು ಮೈನಸ್ 1 ಅಂದ್ರೆ ಮೈನಸ್ 3 ಇಂಟು ಮೈನಸ್ 2 ಆಗ್ಬಿಟ್ಟು ಆನ್ಸರ್ 6 ಬರುತ್ತೆ ಹೌದಾ. ಅಥವಾ ಡೈರೆಕ್ಟ್ ಆಗಿ n/2/n ಯೂಸ್ ಮಾಡಬಹುದು. n ಇರೋ ಜಾಗದಲ್ಲಿ 1/3 ಇದೆ, 2/1/3 ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಅಷ್ಟೇ ಹೌದಾ. ನೆಕ್ಸ್ಟ್ ನೋಡಿ 45 ದ ರೇಂಜ್ ಆಫ್ ದ ಫಂಕ್ಷನ್ ಅಂದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಸೈನ್ ಬಾಕ್ಸ್ ಎಕ್ಸ್ ಕೊಟ್ಟಿದ್ದಾರೆ.
ಮೈನಸ್ ಪೈ ಬೈ ಫೋರ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಪೈ ಬೈ ಫೋರ್. ಹೌದಾ? ಅಂದ್ರೆ ನೋಡಿ ಇಲ್ಲಿ ಮೈನಸ್ ಪೈ ಬೈ ಫೋರ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಮೈನಸ್ 0 ಪಾಯಿಂಟ್ ಸಮಥಿಂಗ್ ಇದೆ. ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಪೈ ಅಂದ್ರೆ 3.142 ತಗೋಬೇಕು. ಹೌದಾ? 3.142 ಬೈ 4 ಅಂದ್ರೆ ಇದು 0 ಪಾಯಿಂಟ್ ಸಮಥಿಂಗ್. ಹೌದಾ? ಅಂದ್ರೆ ಮೈನಸ್ 0 ಪಾಯಿಂಟ್ ಸಮಥಿಂಗ್ ಇಂದ ಇದನ್ನು ಅಷ್ಟೇ 0 ಪಾಯಿಂಟ್ ಸಮಥಿಂಗ್ ಬರ್ಬೋದು. ಹಾಗಾದ್ರೆ ಇಲ್ಲಿ ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಮೈನಸ್ 0 ಪಾಯಿಂಟ್ ಸಮಥಿಂಗ್ ಇಂದ 0 ತನಕ ಇತ್ತು ಅಂದ್ರೆ ಮೈನಸ್ 1 ಬರುತ್ತೆ. 0 ಟು 0 ಪಾಯಿಂಟ್ ಸಮಥಿಂಗ್ ಅಂತಂದ್ರೆ 0. ಹೌದಾ? ದೇರ್ಫೋರ್ ಎಫ್ ಆಫ್ 0 ಅಂದ್ರೆ ಇಲ್ಲಿ 0 ಆಗ್ಬಿಟ್ಟು 0 ಬರ್ತಾ ಇದೆ ಒಂದು ವ್ಯಾಲ್ಯೂ, ಇನ್ನೊಂದು ಸೈನ್ ಆಫ್ ಮೈನಸ್ 1 ಬರುತ್ತೆ ಅಂದ್ರೆ ಮೈನಸ್ ಸೈನ್ 1. ಹೌದಾ? ಅಂದ್ರೆ ರೇಂಜ್ ಅಲ್ಲಿ ಎರಡೇ ಎರಡು ಎಲಿಮೆಂಟ್ ಬರುತ್ತೆ, ಒಂದು 0 ಮತ್ತು ಇನ್ನೊಂದು ಮೈನಸ್ ಸೈನ್ 1 ಅಂದ್ರೆ ಫೋರ್ತ್ 1 ಬರುತ್ತೆ ಅಷ್ಟೇ. ದೇರ್ಫೋರ್ ರೇಂಜ್ ಅಂತ ಹೇಳಿದ್ರೆ ಎರಡು ವ್ಯಾಲ್ಯೂ ಬರುತ್ತೆ ಅಷ್ಟೇ, ಒಂದು 0 ಮತ್ತು ಇನ್ನೊಂದು ಮೈನಸ್ ಸೈನ್ 1 ಬರ್ತಾ ಇದೆ. ಹೌದಾ? ನೆಕ್ಸ್ಟ್ ನೋಡಿ 46. ಇಫ್ ಎ ಅಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ n such that a square minus b square is equal to a minus b into a plus b, then which of the following is true? ನೋಡಿ ಇಲ್ಲಿ a minus b into a plus b ಮಾಡ್ಕೊಂಡ್ವಿ ಅಂದ್ರೆ a into a ಸ್ಕ್ವೇರ್ ಹೌದಾ ಪ್ಲಸ್ ಎ ಬಿ ಮೈನಸ್ ಬಿ ಎ ಮೈನಸ್ ಬಿ ಸ್ಕ್ವೇರ್. ಹೌದಾ? ನೋಡಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 0 is equal to ಎ ಬಿ ಮೈನಸ್ ಬಿ ಎ ಬರುತ್ತೆ. ಮೈನಸ್ ಬಿ ಎನ ಎಲ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಬಿ ಎ ಇಸ್ ಈಕ್ವಲ್ ಟು ಎ ಬಿ ಅಥವಾ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಬರುತ್ತೆ, ಥರ್ಡ್ ಒನ್. ಹೌದಾ? ನೋಡಿ ನೆಕ್ಸ್ಟ್ 47. ಇಫ್ ದ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ದ ರಿಯಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 is 25 ಅಂದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 25 ಕೊಟ್ಟಿದ್ದಾರೆ. ದೆನ್ ದ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್, ಫಸ್ಟ್ ಒಂದು ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳಿದ್ರೆ ಹೋಲ್ ಪವರ್ n minus 1 is equal to 25 ಆಯ್ತು. ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಪವರ್ ಆರ್ಡರ್ ಇಸ್ 3 ಕೊಟ್ಟಿದ್ದಾರೆ ತಾನೆ ಇಸ್ ಈಕ್ವಲ್ ಟು 25 ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 5 ಬರುತ್ತೆ. ಹೌದಾ? ಅಥವಾ ಪ್ಲಸ್ ಆರ್ ಮೈನಸ್ 5 ಬರುತ್ತೆ ಡಿಟರ್ಮಿನೆಂಟ್ ಆಫ್ ಎ. ನೋಡಿ ಮತ್ತೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ನಮಗೆ, ವಿ ನೋ ದಟ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದ್ರೆ 1 ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ ಆನ್ಸರ್ ಪ್ಲಸ್ ಆರ್ ಮೈನಸ್ 1 ಬೈ 5 ಬರುತ್ತೆ ಅಥವಾ ಪ್ಲಸ್ ಆರ್ ಮೈನಸ್ 0.2 ಬರೀಬಹುದು. ಹೌದಾ? 1 ಬೈ 5 ಅಂದ್ರೆ 0.2 ಬರುತ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, ಇಫ್ ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್ ಸಚ್ ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ವೆಕ್ಟರ್, ದೆನ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು. ನೋಡಿ ಇದನ್ನ ಎಷ್ಟೊಂದ್ಸಲ ಮಾಡ್ಕೊಂಡಿದೀವಿ ಆನ್ಸರ್, ಡೈರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಮೈನಸ್ 3/2 ಬರುತ್ತಿದ್ದು ಅಂದ್ರೆ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ತಗೋಬೇಕು. ಇದನ್ನ ಸ್ಕ್ವಯರ್ ಮಾಡ್ಕೊಂಡ್ವಿ ಅಂದ್ರೆ 0ನೇ ಆಗುತ್ತೆ. ಅಂದ್ರೆ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0 ತಗೊಂತೀವಲ್ಲ. ಎ ಬಿ ಅಂಡ್ ಸಿ ಆರ್ ಯೂನಿಟ್ ವೆಕ್ಟರ್ ಅಂತ ಹೇಳಿದಾರೆ, ಹಾಗಾದ್ರೆ ಇದು 3 1 ಆಯ್ತು. ಪ್ಲಸ್ 2 ಇಂಟು ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು, ಅದನ್ನ ಎಕ್ಸ್ ಅನ್ಕೊಂಡ್ಬಿಡ್ತೀನಿ. ಹಾಗಾದ್ರೆ 2x ಇಸ್ ಈಕ್ವಲ್ ಟು ಮೈನಸ್ 3 ಆಗ್ಬಿಟ್ಟು ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3/2. ಹೌದಾ? ಅಂದ್ರೆ ನೋಡಿ ಇದ್ರ ವ್ಯಾಲ್ಯೂನ ಎಕ್ಸ್ ಅನ್ಕೊಂಡಿದೀವಿ ಅಷ್ಟೇ ನಾವೀಗ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು, ಅದಕ್ಕೆ ಆನ್ಸರ್ ಮೈನಸ್ 3/2 ಬರುತ್ತೆ. ಹೌದಾ? ನೋಡಿ 49 ಎಷ್ಟೊಂದ್ಸಲ ಸಿಂಪ್ಲಿಫೈ ಮಾಡಿದ್ವಿ ಗೊತ್ತಿರಬೇಕು. ಕಾಸ್ ಆಫ್ 2 ಇಂಟು ಕಾಸ್ ಇನ್ವರ್ಸ್ 1/5 ಪ್ಲಸ್ ಸೈನ್ ಇನ್ವರ್ಸ್ 1/5. ನೋಡಿ ಇದನ್ನ ಕಾಸ್ ಆಫ್ 2 ಇಂಟು ಕಾಸ್ ಇನ್ವರ್ಸ್ 1/5 ನ ಕಾಸ್ ಇನ್ವರ್ಸ್ 1/5 ಪ್ಲಸ್ ಕಾಸ್ ಇನ್ವರ್ಸ್ 1/5 ಪ್ಲಸ್ ಸೈನ್ ಇನ್ವರ್ಸ್ 1/5 ಅಂತ ತಗೊಂತೀವಿ. ಇದು π/2 ಆಗ್ಬಿಡುತ್ತೆ. ಅಂದ್ರೆ ಕಾಸ್ ಆಫ್ π/2 ಪ್ಲಸ್ ಕಾಸ್ ಇನ್ವರ್ಸ್ 1/5. ಹೌದಾ? ನೋಡಿ ಅಂದ್ರೆ ಕಾಸ್ ಆಫ್ π/2 ಪ್ಲಸ್ ಕಾಸ್ ಇನ್ವರ್ಸ್ ಅಂದ್ರೆ 90 ಪ್ಲಸ್ ಥೀಟಾ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್, 90 ಡಿಗ್ರಿ ಇದೆ ಅಂದ್ರೆ ಕಾಸ್ ಇದು ಸೈನ್ ಆಗುತ್ತೆ, ಅಂದ್ರೆ ಸೈನ್ ಆಫ್ ಕಾಸ್ ಇನ್ವರ್ಸ್ 1/5 ಅಂತ. ಹೌದಾ? ಈಗ ನೋಡಿ ಟ್ರಯಾಂಗಲ್ ತಗೋಬೇಕು, ಇದನ್ನ ಥೀಟಾ ಅನ್ಕೊಂಡೆ ಅಂದ್ರೆ ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪಾಟನಸ್, 25 ಮೈನಸ್ 1 ಅಂದ್ರೆ 24, ಇದು ರೂಟ್ 24 ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ
ಮೈನಸ್ ಸೈನ್ ಥೀಟಾ ಆಗುತ್ತೆ, ಅಂದ್ರೆ ಮೈನಸ್ ರೂಟ್ 24/5 ಬರುತ್ತೆ ಆನ್ಸರ್. ರೂಟ್ 24ನ 2√6 ಬರೀಬೋದಲ್ಲ, 2√6/5 ಅಂದ್ರೆ ಮೈನಸ್ 2√6/5 ಅಂದ್ರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 50. The function f of x is equal to x/3 plus 3/x ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್. ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡು ಹಿಡಿಬೇಕಷ್ಟೇ. ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಅವ್ರು ನೋಡಿ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತಿದೆ ಇಲ್ಲಿ 1/3 ಮೈನಸ್ 3/x² ಲೆಸ್ ದ್ಯಾನ್ 0. ಹೌದಾ? ಅಥವಾ ಇಲ್ಲಿ 1/3 is equal to 3/x² ಆಗುತ್ತೆ, ಲೆಸ್ ದ್ಯಾನ್ 0 ಇದೆ, ಲೆಸ್ ದ್ಯಾನ್ ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ x² is less than 9 ಬರುತ್ತೆ. ಹೌದಾ? ನೋಡಿ x² is less than 9 ಅಂದ್ರೆ mod x less than 3, mod x less than 3 ಅಂದ್ರೆ -3 less than x less than 3. ಹಾಗಾದ್ರೆ ಇಲ್ಲಿ x belongs to -3, ಬರುತ್ತೆ ಅಷ್ಟೇ. ಹೌದಾ? ಜೊತೆ ನೋಡಿ ಫಂಕ್ಷನ್ ಡಿಫೈನ್ ಆಗ್ಬೇಕು ಅಂದ್ರೆ ಡಿನಾಮಿನೇಟರ್ 0 ಆಗಬಾರ್ದು ತಾನೆ, ಅದಕ್ಕೆ ಅಲ್ಲಿ ಎಕ್ಸ್ ನಾಟ್ ಈಕ್ವಲ್ ಟು 0 ಬರೀತೀವಿ. ಅಂದ್ರೆ -3, 3 ಆಗಬೇಕು ಮತ್ತೆ ನಾಟ್ ಈಕ್ವಲ್ ಟು 0 ಆಗಬೇಕು. ಅದಕ್ಕೆ ಆನ್ಸರ್ ಫಸ್ಟ್ ಒನ್ ಬರುತ್ತೆ. ನೆಕ್ಸ್ಟ್ ಒನ್ 51 ಆಲ್ರೆಡಿ ಒಂದ್ಸಲ ರಿಪೀಟ್ ಆಗಿದೆ ಅದು. ಹೌದಾ? ಮತ್ತೆ PU ಅಲ್ಲಿ ಎಷ್ಟೊಂದ್ಸಲ ಮಾಡ್ಕೊಂಡಿರ್ತೀವಿ. ಇದು ಡೈರೆಕ್ಟ್ ಆನ್ಸರ್ ಗೊತ್ತಿರಬೇಕು. -1/1 + x ಹೋಲ್ ಸ್ಕ್ವೇರ್ ಬರುತ್ತೆ ಅಷ್ಟೇ ಇದು. ನೆಕ್ಸ್ಟ್ ನೋಡಿ 52 ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್. ನೋಡಿ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಅಂತೂ ಬರಲ್ಲ, ನಾವು ಆನ್ಸರ್ ಟು ಕ್ವಶನ್ ವೆರಿಫೈ ಮಾಡ್ಬೇಕಷ್ಟೇ. ಗೊತ್ತಲ್ಲ ಇಲ್ಲಿ, ಯಾಕಂತ ಹೇಳಿದಾಗ ಎಷ್ಟು ಮ್ಯಾಕ್ಸಿಮಮ್ ರಿಲೇಷನ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಇಲ್ಲಿ 52ಗೆ ನೋಡಿ ಇಲ್ಲಿ ಈಕ್ವಲೆನ್ಸ್ ಆಗಬೇಕು ಅಂದ್ರೆ 1 1 2 2 3 3 ಇದಂತೂ ಇರಲೇಬೇಕು. ಇಷ್ಟೇ ಒಂದು ಈಕ್ವಲೆನ್ಸ್ ರಿಲೇಷನ್ ಆಗ್ಬಿಡುತ್ತೆ. ಆಕ್ಚುಲಿ ನಮಗೆ A ಕ್ರಾಸ್ A ಅಲ್ಲಿ ಟೋಟಲ್ 9 ಎಲಿಮೆಂಟ್ಸ್ ಬಂದಿರುತ್ತೆ. ಹೌದಾ? 2 1 2 2 2 3 3 1 3 2 3 3. ಹೌದಾ? ನೋಡಿ ಇದು ಒಂದು ಈಕ್ವಲೆನ್ಸ್ ರಿಲೇಷನ್ ಆಯ್ತು. 1 ಇದು R1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ R2 1 1 2 2 3 3. ಇಷ್ಟು ಜೊತೆಗೆ ಇನ್ಯಾವ್ದಾದ್ರು ಎಲಿಮೆಂಟ್ ಬರ್ಕೊಂಡೆ ಅನ್ಕೊಳ್ಳಿ. ಈಗ 1 2 2 1 ಬರ್ಕೊಂಡೆ ಅನ್ಕೊಳ್ಳಿ. ನೋಡಿ ಇದನ್ನು ಒಂದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 1 2 2 1 ಇದೆ ಅಂದ್ರೆ ಸಿಮೆಟ್ರಿಕ್ ಆಯ್ತು. 1 2 2 1 ಇದೆ, 1 1 ಇದೆ, 2 1 1 2 ಇದ್ರೆ 2 2 ಇರುತ್ತೆ. ಹೌದಾ? ಇದೊಂದು ಬರುತ್ತೆ. ನೆಕ್ಸ್ಟ್ ನೋಡಿ ಇದೇ ತರ 1 1 2 2 3 3. ಹೌದಾ? 1 3 3 1 ಬರೀಬಹುದು. ಹೌದಾ? ನೆಕ್ಸ್ಟ್ ಅದೇ ತರ ನೋಡಿ R4 1 1 2 2 3 3. ಹೌದಾ? 2 3 3 2 ಬರೀಬಹುದು. ಹೌದಾ? 2 3 3 2 ಇದೆ. ಹೌದಾ? ಇದು 4th ಆಯ್ತು. ನೋಡಿ 4ಕ್ಕಿಂತ ಜಾಸ್ತಿ ಬರುತ್ತೆ. ಇನ್ನೊಂದು R5 A ಕ್ರಾಸ್ A ಬರೀಬಹುದು. ಹೌದಾ? ಇಷ್ಟು ಈಕ್ವಲೆನ್ಸ್ ರಿಲೇಷನ್ ಬರುತ್ತೆ. ಅಂದ್ರೆ ಟೋಟಲ್ 5 ಈಕ್ವಲೆನ್ಸ್ ರಿಲೇಷನ್ ಬರುತ್ತೆ. ಅಂದ್ರೆ ಆನ್ಸರು 4th ಒನ್ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 53. ನೋಡಿ 53 ನಾವು ವಿಡಿಯೋ ಕ್ಲಾಸಲ್ಲೂ ಡಿಸ್ಕಸ್ ಮಾಡಿದ್ವಿ, ಅದನ್ನ ನೆನ್ಪಿಟ್ಕೊಳಕ್ಕೂ ಹೇಳಿದ್ವಿ ನಾವು. ನೋಡಿ x/1/x ಹೋಲ್ ಪವರ್ x ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೆನ್ಸ್ ಅಟ್ x ಇಸ್ ಈಕ್ವಲ್ ಟು 1/e ಅಂತ ಹೇಳಿದ್ವಿ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಹೋಲ್ ಪವರ್ x ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಫ್ ಮ್ಯಾಕ್ಸಿಮಮ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಅಟೆನ್ಸ್ ಅಟ್ 1/e ಅಂತ ಹೇಳಿದ್ವಿ. ಅಂದ್ರೆ x ಇರೋ ಜಾಗದಲ್ಲಿ 1/e ಬರಿಬೇಕಷ್ಟೇ. ಅಂದ್ರೆ 1/1/e ಹೋಲ್ ಪವರ್ 1/e ಆಗುತ್ತೆ. ಅಂದ್ರೆ e ಪವರ್ 1/e ಬರುತ್ತೆ ಅಷ್ಟೇ. ಅಂದ್ರೆ ಥರ್ಡ್ ಒನ್ ಬರುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 54. ಅದು ಈಸಿ ಇದೆ. ದ ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equal to b into e power minus x by a at the point where it crosses the y axis ಅಂತ ಹೇಳಿದ್ದಾರೆ. ನೋಡಿ ವೇರ್ ಇಟ್ ಕ್ರಾಸಸ್ ದ y axis ಅಂತ ಹೇಳಿದ್ದಾರೆ ಅಂದ್ರೆ
x coordinate is equal to 0. ಹಾಗಾದ್ರೆ ನೋಡಿ x equal to 0 ತಗೊಂಡೆ ಅಂದ್ರೆ b into e power 0 ಆಯಿತು. ಹಾಗಾದ್ರೆ y is equal to b ಬರುತ್ತೆ. therefore ಪಾಯಿಂಟ್ ಏನಾಗುತ್ತೆ ಅಂದ್ರೆ 0, b ಬಂತು. ಹೌದಾ? ಅಂದ್ರೆ x ಗೆ 0, y ಗೆ b ಬರ್ಕೊಂಡಾಗ ಅಲ್ಲಿ ಈಕ್ವೇಶನ್ ಸ್ಯಾಟಿಸ್ಫೈ ಆಗಬೇಕು. ನೋಡಿ ಫಸ್ಟ್ ಆಪ್ಷನ್ ಅಂತೂ ಸ್ಯಾಟಿಸ್ಫೈ ಆಗಲ್ಲ. x ಗೆ 0, y ಗೆ b ಬರ್ಕೊಂಡೆ ಅಂದ್ರೆ b ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ. ಅದಕ್ಕೆ ಇದಂತೂ ಬರಲ್ಲ. ಸೆಕೆಂಡ್ ನೋಡಿ x ಗೆ 0 ಬರ್ಕೊಂತೀನಿ, y ಗೆ b ಬರ್ಕೊಂಡೆ, b ಬೈ b ಅಂದ್ರೆ 1 ಸ್ಯಾಟಿಸ್ಫೈ ಆಗ್ತಿದೆ. ಥರ್ಡ್ ಒನ್ x ಗೆ 0, y ಗೆ b ಬರ್ಕೊಂಡೆ ಅಂದ್ರೆ ಇದಂತೂ 1 ಬರಲ್ಲ, ಇದು ಅಲ್ಲ, ಯಾಕಂದ್ರೆ -1 ಬರ್ತಾ ಇದೆ ಅದು. ಫೋರ್ತ್ ಒಂದು ನೋಡಿ x ಗೆ 0, y ಗೆ b ಬರ್ಕೊಂಡೆ ಅಂದ್ರೆ b ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ, ಇದು ಬರಲ್ಲ. ಅಲ್ಲ ಆನ್ಸರ್ ಒಂದೇ ಒಂದು ಸ್ಯಾಟಿಸ್ಫೈ ಆಗೋದು, ಸೆಕೆಂಡ್ ಒನ್ ಅಲ್ಲ, ಅದಕ್ಕೆ ಸೆಕೆಂಡ್ ಒನ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಒಂದು ನೋಡಿ 55. ಏರಿಯಾ ಆಫ್ ದ ರೀಜನ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಎನ್ಕ್ಲೋಸ್ಡ್ ಬೈ ದ ಎಕ್ಸ್ ಆಕ್ಸಿಸ್ ಅಂಡ್ ದ ಲೈನ್ y ಈಕ್ವಲ್ ಟು x ಅಂಡ್ ದ ಸರ್ಕಲ್ ಅಂತ ಹೇಳಿದಾರೆ. ನೋಡಿ ಇದಕ್ಕೆ ನಾವು ಇಂಟಿಗ್ರೇಷನ್ ಯೂಸ್ ಮಾಡಬೇಕು ಅಂತಿಲ್ಲ, ಅಲ್ಲಿ ಈಸಿಯಾಗಿ ಬರುತ್ತೆ. ನೋಡಿ ಲೈನ್ ನ y ಈಕ್ವಲ್ ಟು x ಅಂತ ಹೇಳಿದಾರೆ, ಅಂದ್ರೆ ಇದು ಸ್ಲೋಪ್ ಆಕ್ಚುಲಿ 1 ಆಯ್ತು. ಹಾಗಾದ್ರೆ ಇನ್ಕ್ಲಿನೇಷನ್ ಟೀಟಾ ಏನಾಗುತ್ತೆ ಅಂದ್ರೆ π/4, ಈ ಆಂಗಲ್ π/4 ಆಗುತ್ತೆ. ನೋಡಿ ಸರ್ಕಲ್ ಇಂದ ಈಕ್ವೇಶನ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 32 ಅಂದ್ರೆ r ಸ್ಕ್ವೇರ್ ಅಲ್ಲ. ನೋಡಿ ನಮಗೆ ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಅದು ಏರಿಯಾ ಆಫ್ ದ ಸೆಕ್ಟರ್ ಅಂದ್ರೆ ಹಾಫ್ r ಸ್ಕ್ವೇರ್ ಟೀಟಾ, ಅಂದ್ರೆ ಹಾಫ್ ಇಂಟು 32 ಇಂಟು ಟೀಟಾ ಅಂದ್ರೆ π/4. ಹೌದಾ? 2 1s are 2 16s, 4 1s are 4 4s, ಅಂದ್ರೆ ಆನ್ಸರ್ 4π ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಮತ್ತೆ ನೋಡಿ ಇದನ್ನು ಅಷ್ಟೇ ನಾವು ವಿಡಿಯೋ ಕ್ಲಾಸ್ ಎಲ್ಲ ಮಾಡ್ಕೋಬೇಕಾದ್ರೆ ಡಿಸ್ಕಸ್ ಮಾಡ್ಕೊಂಡಿದೀವಿ, ಗೊತ್ತಿರ್ಬೇಕು ಇದನ್ನು. ಏರಿಯಾ ಆಫ್ ದ ಸೆಕ್ಟರ್ ಯೂಸ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 56. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equal to x plus 1 and the line x is equal to 2 and x equal to 3. ನೋಡಿ ಈ ತರದ್ದು ಕ್ವಶನ್ ನ ಡಿಸ್ಕಸ್ ಮಾಡ್ಕೊಂಡಿದ್ವಿ. ನೋಡಿ ಒಂದಂತೂ ಇಂಟಿಗ್ರೇಷನ್ ಫ್ರಮ್ 2 to 3 x plus 1 dx ಅಂತೂ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ ಏನಾದ್ರು ಗ್ರಾಫ್ ಬರ್ಕೊಂಡೆ ಅಂದ್ರೆ ಇದು ಈ ತರ ಹೇಗೋ ಬರುತ್ತೆ. ನೋಡಿ x ಗೆ 0 ಬರ್ಕೊಂಡೆ ಅಂದ್ರೆ y 1 ಆಗುತ್ತೆ, x ಗೆ -1 ಬರ್ಕೊಂಡೆ ಅಂದ್ರೆ y 0 ಆಗುತ್ತೆ. ಅಂದ್ರೆ ಈ ತರ ಹೇಗೋ ಬರುತ್ತೆ ಲೈನ್ ಅದು. ಇದು x is equal to 2, ಇದು x is equal to 3. ಹೌದಾ? ನೋಡಿ ಇದ್ರದ್ದು ಏರಿಯಾ ಕಂಡು ಹಿಡಿಬೇಕು. ಇದು ಏರಿಯಾ ಆಫ್ ದ ಟ್ರಪೀಸಿಯಂ ಅಲ್ಲ. ನೋಡಿ x ಗೆ ಏನಾದ್ರು 2 ಬರ್ಕೊಂಡೆ ಅಂದ್ರೆ ಇದು y is equal to x plus 1, x ಗೆ 2 ಬರ್ಕೊಂಡೆ ಅಂದ್ರೆ y 3 ಆಗುತ್ತೆ, x ಗೆ 3 ಬರ್ಕೊಂಡೆ ಅಂದ್ರೆ y 4 ಆಗುತ್ತೆ. ಹೌದಾ? ಇದು 3, ಇದು 4, ಇದು 1. ನಮಗೆ ಏರಿಯಾ ಆಫ್ ದ ಟ್ರಪೀಸಿಯಂ ಏನಂತ ಗೊತ್ತಿರೋದು ನಮಗೆ ಹಾಫ್ ಇಂಟು ಸಮ್ ಆಫ್ ದ ಆಪೋಸಿಟ್ ಸೈಡ್ಸ್ ಅಂದ್ರೆ ಪ್ಯಾರಲಲ್ ಸೈಡ್ಸ್ 3 + 4 ಇಂಟು ಹೌದಾ ಹೈಟ್ ಅಂದ್ರೆ 1 ಇದೆ, ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 7/2 ಬರುತ್ತೆ. ಹೌದಾ? ನೋಡಿ ಏರಿಯಾ ಆಫ್ ದ ಟ್ರಪೇಸಿಯಂ ಅಷ್ಟೇ, ಡೈರೆಕ್ಟ್ ಆಗಿ 7/2 ಬರೀಬಹುದು. ನೆಕ್ಸ್ಟ್ ನೋಡಿ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ವೇರ್ ಅಡ್ಜಸೆಂಟ್ ಸೈಡ್ಸ್ ಆರ್ ಕೊಟ್ಟಿದ್ದಾರೆ. ಅಂದ್ರೆ ಎ ವೆಕ್ಟರ್ ನ i + k ಅಂತ ಕೊಟ್ಟಿದ್ದಾರೆ, ಅಂದ್ರೆ 1 0 1 ಕೊಟ್ಟಿದ್ದಾರೆ. ಬಿ ವೆಕ್ಟರ್ ನ 2 1 1 ಕೊಟ್ಟಿದ್ದಾರೆ. ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಲ್ಲ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದ್ರೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 0 - 1 ಅಂದ್ರೆ -1 ಹೋಲ್ ಸ್ಕ್ವೇರ್ ಪ್ಲಸ್ 1 - 2 ಅಂದ್ರೆ -1 ಬರುತ್ತೆ, ಅಂದ್ರೆ ಸೈನ್ ಚೇಂಜ್ ಮಾಡಿದ್ವಿ ಅಂದ್ರೆ +1 ಹೋಲ್ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಮತ್ತೆ ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದ್ವಿ ಅಂದ್ರೆ 1 - 0 ಅಂದ್ರೆ 1 - 0 ಅಂತ ಹೇಳಿದ್ರೆ ಮತ್ತು 1 ಬರುತ್ತೆ, 1 ಸ್ಕ್ವೇರ್. ಅಂದ್ರೆ ಇಲ್ಲಿ ಆನ್ಸರ್ ರೂಟ್ ಆಫ್ 1 + 1 + 1 ಆಗ್ಬಿಟ್ಟು √3 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ, ಈಸಿನಾ? ನೆಕ್ಸ್ಟ್ ನೋಡಿ 58. ಕಾರ್ನರ್ ಪಾಯಿಂಟ್ಸ್ ಆಫ್ ದ LPP ಕೊಟ್ಟಿದ್ದಾರೆ. ಹೌದಾ? 0, 2, 3, 0, 6, 0 and 0, 5. Let f is equal to 4x plus 6y be the objective function, then the minimum value of f occurs at ಅಂತ ಹೇಳಿದ್ದಾರೆ. ನೋಡಿ ಎಲ್ಲಾ ಪಾಯಿಂಟ್ ಹತ್ರ ಕ್ಯಾಲ್ಕುಲೇಟ್ ಮಾಡಬೇಕು. f 0, 2 ಅಂದ್ರೆ 0 + 12 ಆಗ್ಬಿಟ್ಟು 12 ಬರುತ್ತೆ. f 3, 0 ಅಂತ ಹೇಳಿದ್ರೆ 12 + 0 ಆಗ್ಬಿಟ್ಟು 12 ಬರುತ್ತೆ. f ಆಫ್ 6, 0 ಅಂತ ಹೇಳಿದ್ರೆ 24 + 0 ಆಗ್ಬಿಟ್ಟು 24 ಬರ್ತದೆ. f ಆಫ್ 0, 5 ಅಂತ ಹೇಳಿದ್ರೆ 0 + 30 ಆಗ್ಬಿಟ್ಟು 30 ಬರುತ್ತೆ. ಹೌದಾ? ಮಿನಿಮಮ್ ವ್ಯಾಲ್ಯೂ ಅಂದ್ರೆ 12 ಇದೆ.
ಅದು ನೋಡಿ 0,2 ಹತ್ರನೂ ಬರ್ತಾ ಇದೆ, 3,0 ಹತ್ರನೂ ಬರುತ್ತೆ, ಅಥವಾ ಎನಿ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ ದ ಸೆಗ್ಮೆಂಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಹೌದಾ? ಈ ತರ ಇತ್ತು ಅಂದ್ರೆ ಅದಕ್ಕೆ ಆನ್ಸರ್ 4th ಒಂದು ಬರುತ್ತೆ ಅಲ್ಲಿ. 59 ನೋಡಿ, ದ ಈಕ್ವೇಶನ್ ಆಫ್ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ನೋಡಿ, ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಇತ್ತು ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದೇ ಪ್ಲೇನ್ ಇಂದ ಈಕ್ವೇಶನ್ ತರ ಬರುತ್ತೆ. ಅಂದ್ರೆ 1x ಪ್ಲಸ್ 2y ಪ್ಲಸ್ 3z ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರುತ್ತೆ ಪ್ಲೇನ್ ಇಂದ ಈಕ್ವೇಶನ್. ನೋಡಿ, ಇಲ್ಲಿ XYZ ವ್ಯಾಲ್ಯೂ 2, 3, 4 ಕೊಟ್ಟಿದ್ದಾರೆ. ಹಾಗಾದ್ರೆ 2, 3, 4 ಕೊಟ್ಟಿದ್ದಾರೆ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ 2 ಪ್ಲಸ್ 6 ಪ್ಲಸ್ 12 ಇಸ್ ಈಕ್ವಲ್ ಟು k ಆಯ್ತು. ಅಂದ್ರೆ 12 ಪ್ಲಸ್ 6 ಅಂದ್ರೆ 18, 18 ಪ್ಲಸ್ 2 ಅಂದ್ರೆ 20, k ಇಸ್ ಈಕ್ವಲ್ ಟು 20 ಬರ್ತದೆ. therefore equation of plane is x plus 2y plus 3z is equal to 20 ಬರುತ್ತೆ ಅಷ್ಟೇ. ಹೌದಾ? x plus 2y plus 3z equal to 20 ಅಂದ್ರೆ ಆಪ್ಷನ್ 4 ಬರುತ್ತೆ. ನೆಕ್ಸ್ಟ್ ನೋಡಿ 60, ಸಾರಿ 20 ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 60, ದ ಲೈನ್ ಪಾಸಸ್ ಟು ದ ಪಾಯಿಂಟ್ ಅಂಡ್ ಕ್ರಾಸಸ್ ದ YZ ಪ್ಲೇನ್ ಅಟ್ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ಈಕ್ವೇಶನ್ ಆಫ್ ದ ಲೈನ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಟು ದ 2 ಪಾಯಿಂಟ್ಸ್ ಅಲ್ಲ, 5,1a ಅಂಡ್ 3b1. ಏನ್ ಬರೀಬಹುದು ಈಕ್ವೇಶನ್ ಆಫ್ ದ ಲೈನ್? x minus 5 by 3 minus 5 is equal to y minus 1 by b minus 1 is equal to z minus a by 1 minus a. ಹೌದಾ? ನೋಡಿ, ಇದು ಪಾಸಿಂಗ್ ಥ್ರೂ ದ ಪಾಯಿಂಟ್ ಏನಂತ ಹೇಳಿರೋದು 0, 17/2, -13/2. ಹೌದಾ? ನೋಡಿ, ಇದನ್ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಬರುತ್ತೆ. ಈಗ 0 ಬರ್ಕೊಂಡ್ವಿ ಅಂದ್ರೆ 0 minus 5 by 3 minus 5 ಅಂದ್ರೆ -2, y ಅಂತ ಹೇಳಿದ್ರೆ 17/2 minus 1 by b minus 1 minus 13/2 minus a by 1 minus a. ಹೌದಾ? ಅಂದ್ರೆ ಇದು 5/2 is equal to 2 ones are 2, 17 minus 2 ಅಂದ್ರೆ 15/2 into b minus 1. ಇಲ್ಲಿ -13 minus 2a by 2 into 1 minus a. ನೋಡಿ, ಎಲ್ಲ ಕಡೆ 2 ಕ್ಯಾನ್ಸಲ್ ಆಗ್ಬಿಡುತ್ತೆ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು b ವ್ಯಾಲ್ಯೂ ಕಂಡುಹಿಡಿಬೇಕು. 5 is equal to 15/b minus 1 and 5 is equal to -13 minus 2a by 1 minus a. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬಹುದು, ಅಥವಾ ಇಲ್ಲಿ 5 1s 5 3s ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ b minus 1 is equal to 3. ಇಲ್ಲಿ 5 minus 5a is equal to -13 minus 2a. ಹೌದಾ? ಅಂದ್ರೆ b is equal to 4 ಬರ್ತಾ ಇದೆ. -5a LHS ಗೆ 13 ನ ಈ ಕಡೆ LHS ಗೆ ತಗೊಂತೀನಿ, -5a ನ RHS ಗೆ ತಗೊಂಡೆ ಅಂದ್ರೆ 5 plus 13 ಅಂದ್ರೆ 18 is equal to 5a minus 2a ಅಂದ್ರೆ 3a. ಹಾಗಾದ್ರೆ ಇಲ್ಲಿ b is equal to 4 and a is equal to 6 ಬರುತ್ತೆ. ಹೌದಾ? ಅಂದ್ರೆ b is equal to 4 and a is equal to 6 ಬರುತ್ತೆ. ಅಂದ್ರೆ ಆಪ್ಷನ್ 4 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಯಾವ್ದಾವ್ದು ಐಡಿಯಾ ಹೇಳಿದ್ವಿ ಅದನ್ನ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಅಷ್ಟೇ, ಬರ್ತಾ ಹೋಗುತ್ತೆ, ಈಸಿ ಇದೆ. ನೋಡಿ, ಇದ್ರದ್ದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡಿರ್ತೀವಿ. ಮತ್ತೊಂದ್ಸಲ ಯಾವ್ದಾದ್ರು ಸೊಲ್ಯೂಷನ್ಸ್ ನೋಡ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋ ನೋಡ್ಕೊಂಡ್ರೆ ಬರುತ್ತೆ. ನೋಡಿ, ಇವತ್ತು ಒಟ್ಟು ಇದ್ರದ್ದು ವಿಡಿಯೋ ಮತ್ತೆ ಇದ್ರದ್ದು ಆನ್ಸರ್ ಇಂದೊಂದು, ಇದು ಸೊಲ್ಯೂಷನ್ ಇಂದೊಂದು, ಮತ್ತೆ ನೋಟ್ಸ್, ಇದು ಮೂರನ್ನು ನಾನು ಮತ್ತೊಂದ್ಸಲ ಅಪ್ಲೋಡ್ ಮಾಡ್ಕೊಂತೀನಿ. ಆಯ್ತಲ್ಲ? ಅಂದ್ರೆ ಇವತ್ತೇ ಅಪ್ಲೋಡ್ ಆಗಿರುತ್ತೆ, ಮತ್ತೆ ನಿಮಗೆ ಯಾವಾಗ ಬೇಕಾದ್ರೂ ನೀವು ವಿಡಿಯೋ ಕ್ಲಾಸಲ್ಲಿ ನೋಡ್ಕೋಬಹುದು. ಆಯ್ತಲ್ಲ? ಥ್ಯಾಂಕ್ ಯು.